ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. 2026 ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮ. ಮೊದಲಿಗೆ ತಮ್ಮೆಲ್ಲರಿಗೂ ಕೂಡ 2026 ವರ್ಷದ ಹಾರ್ದಿಕ ಶುಭಾಶಯಗಳು. ಇಂಗ್ಲಿಷ್ ಕ್ಯಾಲೆಂಡರ್ನಲ್ಲಿ 2025 ಕಳೆದು 2026 ಶುರುವಾಗಿದೆ. ಆದರೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಹೊಸ ವರ್ಷ ಅಂತಂದರೆ ಬರೀ ದಿನಾಂಕ ಅಲ್ಲ, ಹೊಸ ವರ್ಷ ಅಂತಂದರೆ ಅದು ಕಾಲಚಕ್ರದ ಹೊಸ ಆರಂಭ. ಹೊಸ ದಿನ, ಹೊಸ ವಾರ, ಹೊಸ ವರ್ಷ ಅಂತಂದರೆ ನಮ್ಮಲ್ಲಿ ಹಲವರಲ್ಲಿ ಮುಂದೇನು, ಮುಂದೆ ಹೇಗೆ ಅನ್ನೋ ಪ್ರಶ್ನೆ ಇರುತ್ತೆ. ಆ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋದೇ ಈ ವಿಶೇಷ ಕಾರ್ಯಕ್ರಮ 2026 ರಾಶಿ ಭವಿಷ್ಯ. ಹಾಗಾದರೆ ಬನ್ನಿ, ಗ್ರಹಗಳ ಸಂಚಾರದಿಂದ ಯಾವ ಯಾವ ರಾಶಿಗಳ ಮೇಲೆ ಯಾವ ರೀತಿಯಾದಂತಹ ಪ್ರಭಾವ ಇದೆ, ನಮ್ಮ ಬದುಕಿನಲ್ಲಿ ಯಾವ ರೀತಿಯಾದಂತಹ ಫಲ ಸಿಗುತ್ತೆ ಅನ್ನೋದನ್ನು ತಿಳಿತಾ ಹೋಗೋಣ. ಅದಕ್ಕಾಗಿ ನಮ್ಮ ಸ್ಟುಡಿಯೋದಲ್ಲಿ ವಿಶೇಷ ಅತಿಥಿಗಳು ಕೂಡ ಇದ್ದಾರೆ. ಮೊದಲನೇದಾಗಿ ಖ್ಯಾತ ಜ್ಯೋತಿಷ್ಯ ವಿದ್ವಾಂಸರಾದಂತಹ ಹರೀಶ್ ಕಶ್ಯಪ್ ಅವರಿದ್ದಾರೆ. ಹರೀಶ್ ಕಶ್ಯಪ್ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮತ್ತೋರ್ವ ಜ್ಯೋತಿಷ್ಯ ವಿದ್ವಾಂಸರಾದಂತಹ ಶ್ರೀ ಪ್ರಣವ್ ಶರ್ಮಾಜಿ ಅವರಿದ್ದಾರೆ. ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಜ್ಯೋತಿಷ್ಯ ವಿದ್ವಾಂಸರಾದಂತಹ ಆಚಾರ್ಯ ವಿಠಲ್ ಭಟ್ ಅವರಿದ್ದಾರೆ. ವಿಠಲ್ ಭಟ್ರೆ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ದೈವಜ್ಞ ಹರೀಶ್ ಕಶ್ಯಪ್ ಅವರಿಂದನೇ ನಾನು ಕಾರ್ಯಕ್ರಮವನ್ನು ಆರಂಭ ಮಾಡ್ತೀನಿ. 2025ಕ್ಕೆ ಗುಡ್ ಬೈ ಹೇಳಿದ್ವಿ. ಸೊ 2026 ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಗಿದೆ? ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀ ಗುರುಭ್ಯೋ ನಮಃ. ಸುವರ್ಣವಾಹಿನಿಯ ಎಲ್ಲ ಕನ್ನಡ ವೀಕ್ಷಕ ಬಂಧುಗಳಿಗೆ, ಕನ್ನಡ ನಾಡಿಗೆ, ನಿಮಗೆ ವಾಹಿನಿಗೆ 2026 ಹೊಸ ವರ್ಷ ಶುಭಾಶಯಗಳು, ಶುಭಕಾಮನೆಗಳನ್ನು ಕೋರ್ತಾ, ನಮಗೆ ಹೊಸ ವರ್ಷವೂ ಜನವರಿಯಲ್ಲಿ ಸಂಕ್ರಾಂತಿಯ ಲೆಕ್ಕದಲ್ಲೂ ಬರುವುದರಿಂದ 1ನೇ ತಾರೀಕು ಕೂಡ ನಮಗೆ ಇಂಪಾರ್ಟೆಂಟೆ. ಅದು ಇಂಗ್ಲೀಷ್ ಕ್ಯಾಲೆಂಡರ್ ಥರ ಜನವರಿಯಲ್ಲಿ ಮಕರ ಸಂಕ್ರಮಣದ ಒಂದು ವಿಶೇಷವೂ ಇರೋದರಿಂದ ಆಗಲೂ ಕೂಡ ವಿಶೇಷವಾಗಿ ಗ್ರಹಗಳ, ವಿಶೇಷವಾಗಿ ರವಿಯ ದ್ರೇಕ್ಕಾಣ ಬದಲಾವಣೆ ಆಗ್ತಕ್ಕಂಥದ್ದು, ಉತ್ತರಾಯಣ ಬದಲಾವಣೆ ಆಗ್ತಕ್ಕಂಥದ್ದು ಹೊಸ ವರ್ಷವೇ. ಯುಗಾದಿಯು ರಾಜರು ಬದಲಾಗ್ತಕ್ಕಂತಹ ಯುಗಾದಿ ಫಲ, ಆದರೆ ಗ್ರಹರು ಮುಖ್ಯವಾಗಿ ಬದಲಾಗ್ತಕ್ಕಂಥದ್ದು ಜನವರಿಯಲ್ಲೇ ಪ್ರತಿ ವರ್ಷವೂ. ಹಾಗಾಗಿ ಆ ಅರ್ಥದಲ್ಲಿ ಈ ಜನವರಿಯ ಒಂದು ವಿಶೇಷ, ಬಹಳ ವಿಶೇಷ ಫಲಗಳಿಂದ ಈ ವರ್ಷ ಕೂಡಿರುತ್ತದೆ. ಅಂದರೆ ಹೆಚ್ಚಾಗಿ ತಾವು ಹೇಳಿದಾಗೆ 60% ಒಳ್ಳೇದೇ ಇದೆ ಅನ್ನುವಂಥದ್ದು ನೋಡ್ತಾ ಹೋಗೋಣ. ಪ್ರಣವ್ ಶರ್ಮಾಜಿ, ತಾವು ಹೇಗೆ ನೋಡ್ತೀರಿ 2026 ವರ್ಷವನ್ನು? 2026 ವರ್ಷದಲ್ಲಿ ಅವರು ಒಂದು ಇಂಟ್ರಡಕ್ಷನನ್ನು ಮಾಡಿಕೊಟ್ಟಿದ್ದಾರೆ. ಸೊ ಅವರು ಹೇಳದಿದ್ದು ಗುರುವಿನ ಸಂಚಾರ ಆಗುವಂಥದ್ದು ಜೂನ್ ತಿಂಗಳಲ್ಲಿ. ಹಾಗಾಗಿ ಮಿಥುನದಲ್ಲಿರುವಂತಹ ಗುರು ನಮಗೆ ಪ್ರಿಪರೇಷನನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾನೆ ಅಂತ. ಸರ್ವೇಶ್ವರ ಕಾರಕ ಇರುವಂಥದ್ದು ಗ್ರಹಗಳಲ್ಲಿ ಗುರುವಿಗೆ. ಹಾಗಾಗಿ ಗುರು ಯಾವಾಗ ಉಚ್ಚಸ್ಥಾನಕ್ಕೆ ಸಂಚಾರವನ್ನು ಮಾಡ್ತಾ ಇರ್ತಾನೆ, ಉಚ್ಚಸ್ಥಾನದಲ್ಲಿ, ಆಗ ಗುರುವಿನಿಂದ ಆಗುವಂತಹ ಅನುಗ್ರಹಗಳು ಅನ್ನುವಂಥದ್ದು ತುಂಬ ಹೆಚ್ಚಾಗಿ ಕಾಣಸಿಗತ್ತೆ. ಮತ್ತು ಗುರುವಿನ ದೃಷ್ಟಿ ಅನ್ನುವಂಥದ್ದು ಶನಿಯ ಮೇಲೆ ಬರುವಂಥದ್ರಿಂದ ಈ ವರ್ಷ ಯಾರು ಗುರುವನ್ನು ಆಶ್ರಯ ಮಾಡಿ ಮಾಡುವಂತಹ ವೃತ್ತಿಗಳು, ಅಂದರೆ ವಿಶೇಷವಾಗಿ ಶಿಕ್ಷಣ ಅಥವಾ ಧರ್ಮಬೋಧನೆ ಇತ್ಯಾದಿ ಕೆಲಸವನ್ನು, ನ್ಯಾಯಗಳನ್ನು, ತೀರ್ಮಾನವನ್ನು ಮಾಡುವಂಥದ್ದು, ಅಂತಹ ವೃತ್ತಿ ಇರೋರಾಗಿರ್ಬೋದು, ಅಥವಾ ಈ ವಿಶೇಷವಾಗಿ ವಿದ್ಯಾಕ್ಷೇತ್ರದಲ್ಲಿ ಯಾರು ಅಂದರೆ ಸ್ಕೂಲನ್ನು ಪ್ರಾರಂಭ ಮಾಡಬೇಕು, ಅಥವಾ ಇನ್ಯಾವುದಾದ್ರು ಗುರುವಿನಿಂದ ಒಳ್ಳೆ ರೀತಿಯಾಗಿರುವಂತಹ ಒಂದು ಫಲವನ್ನು ನಿರೀಕ್ಷಣೆ ಮಾಡಬೇಕು ಅಂತ ಇದ್ದಾರೆ, ಅಂಥವರಿಗೆ ಗುರು ತುಂಬ ಒಳ್ಳೆಯ ಫಲವನ್ನು ಕೊಡುವಂತಹ ಸಾಧ್ಯತೆ. ಮತ್ತು ಎಷ್ಟೋ ದಿಸೆಗಳ ಕಾಲದಿಂದ ಮಾಡಬೇಕು ಅಂತ ಅಂದ್ಕೊಂಡಂತಹ, ಅದರಲ್ಲೂ ಶನಿಯ ಮೇಲೆ ಗುರುವಿನ ದೃಷ್ಟಿ ಬರೋದರಿಂದ ಉದ್ಯೋಗದಲ್ಲಿ ದೊಡ್ಡದಾಗಿರುವಂತಹ ಬದಲಾವಣೆಯನ್ನು ತುಂಬ ವರ್ಷದಿಂದ ಪ್ಲ್ಯಾನ್ ಮಾಡಿ ಮಾಡಬೇಕು ಅಂತ ಅಂದ್ಕೊಂಡಂಥವ್ರು ಕೂಡ ಈ ವರ್ಷ ಅದಕ್ಕೆ ಧುಮುಕ್ಲಿಕ್ಕೆ ಧೈರ್ಯ ಬೇಕು. ಎಷ್ಟೊಂದು ಸತಿ ಏನಾಗ್ತದೆ, ಅಂತಹ ಒಂದು ಪರಿಸ್ಥಿತಿಯನ್ನು ಗುರು ನಿರ್ಮಾಣ ಮಾಡಿಕೊಡ್ತಾನೆ ಅಂತ. ಶನಿಯ ಸಂಚಾರ ಗುರುವಿನ ಸ್ಥಾನದಲ್ಲಿ ಆಗಬೇಕಾದ್ರೆ ಉದ್ಯೋಗಕ್ಕೆ ಸಂಬಂಧವಾಗಿರುವಂತಹ ಒಳ್ಳೆಯ ಪ್ರಗತಿಗಳು ಅನ್ನುವಂಥದ್ದು ಸಿಗುತ್ತೆ. ನಾವು 2025ರಲ್ಲಿ ನೋಡಿದ್ರೆ ಜಾಗತಿಕವಾಗಿ ಉದ್ಯೋಗದಲ್ಲಿ ತುಂಬ ಸಮಸ್ಯೆ ಉಂಟಾಗಿರುವಂಥದ್ದು, ನಮ್ಮ ಭಾರತದ ಮೇಲೆ ಕೂಡ ಹೆಚ್ಚು ಪರಿಣಾಮವನ್ನು ಕೊಟ್ಟಿರುವಂಥದ್ದು ನಮಗೆ ಕಾಣಸಿಗುತ್ತೆ. ಅದನ್ನು ನಾವು
ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಚಿಂತನೆ ಮಾಡೋದಾದರೆ ಉದ್ಯೋಗಕ್ಕೆ ಸಂಬಂಧವಾಗಿರುವಂತಹ ಅವಕಾಶಗಳು ಅನ್ನುವಂಥದ್ದು ಈ ವರ್ಷ ಮಧ್ಯದಿಂದ ತುಂಬ ಹೆಚ್ಚಾಗಿ ಕಾಣಿಸಬಹುದಾಗಿರುವಂತಹ ಒಂದು ಸಾಧ್ಯತೆಗಳು. ಅದರ ಜೊತೆಗೆ ಜನಗಳಲ್ಲೂ ಕೂಡ ಒಂದು ಧೈರ್ಯ, ಅಂದರೆ ಉದ್ಯೋಗದಲ್ಲಿ ಒಂದೇ ದಾರಿಯಲ್ಲಿ ಹೋಗ್ತಿದ್ದಂಥವರು ಕೂಡ ಒಂದು ಧೈರ್ಯ ಉಂಟಾಗಿ ಅವರು ಒಂದು ದೊಡ್ಡ ಡ್ರಾಫ್ಟಿಕ್ ಆಗಿರುವಂತಹ ರೀತಿಯಲ್ಲಿ ಒಂದು ಬದಲಾವಣೆಯನ್ನು ಕಂಡುಕೊಳ್ಳುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಈ ವರ್ಷ ನಮಗೆ ಕಾಣಸಿಗತ್ತೆ. ಹಾಗಾಗಿ ಪ್ರಯತ್ನಕ್ಕೆ ಇಷ್ಟು ದಿವಸ ಮಾಡಿದಂತಹ ಪ್ರಯತ್ನಕ್ಕೂ ಪ್ರತಿಫಲ ಸಿಗುವಂತಹ ಮತ್ತೆ ಅದಕ್ಕೆ ಪೂರಕವಾಗಿರುವಂತಹ ಧೈರ್ಯ, ಮಾರ್ಗದರ್ಶನ ಮತ್ತೆ ಗುರು ಆದ ಕಾರಣ ಅವರಿಗೆ ಬೇಕಾಗಿರುವಂತಹ ಇನ್ನೆಲ್ಲ ರೀತಿ ಲೌಕಿಕವಾಗಿರುವಂತಹ ಒಂದು ಅನುಗ್ರಹವೂ ಕೂಡ ಆಗುವಂತಹ ಸಾಧ್ಯತೆ 2026 ವರ್ಷದಲ್ಲಿ ಕಾಣಸಿಗತ್ತೆ. ಹಾಗಾಗಿ ಅದನ್ನು ನಾವು ಇಟ್ಕೊಂಡಿದ್ದೆ ಆದರೆ ಈ ವರ್ಷ ಹೆಚ್ಚಿನ ಜನಗಳಿಗೆ ಅವರ ಒಂದು ಡ್ರೀಮ್, ಕನಸು ಅನ್ನುವಂಥದ್ದೇನಿದೆ ಅದನ್ನು ಹಿಡಿಲಿಕ್ಕೆ ತುಂಬ ಅವಕಾಶ ಆಗುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದನ್ನು ಹೇಳ್ಬೋದು. ವೀಕ್ಷಕರೇ, ಒಂದು ರೀತಿ ಶುಭ ಸುದ್ದಿನೇ, ಶುಭ ಸಂಚಾರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ವಿಷಯಗಳು ಬರ್ತಾ ಇದೆ ಅಂತ. ವಿಠಲ್ ಭಟ್ರೆ, ತಾವು ಹೇಗೆ ನೋಡ್ತೀರಿ 2025, 2026 ಯಾವ ರೀತಿ ಭಿನ್ನವಾಗಿದೆ, ಯಾವ ರೀತಿ ವಿಶೇಷತೆ ಹೊಸತನದಿಂದ ಕೂಡಿದೆ ಅಂತೀರಿ? ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ, ಗುರುಭ್ಯೋ ನಮಃ. ವೀಕ್ಷಕರಿಗೆಲ್ಲರಿಗೂ ಸಹ ಮೊದಲನೇದಾಗಿ 2026 ಆಂಗ್ಲ ನೂತನ ಸಂವತ್ಸರದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ, ಹಾಗೂ ನಿಮ್ಮ ಸಿಬ್ಬಂದಿಯವರಿಗೆಲ್ಲರಿಗೂ ಸಹ ಕೋರ್ತಾ ವಾಹಿನಿಗೆ 2026 ಬಹಳ ವಿಶೇಷವಾದ ವರ್ಷ ಆಗಲಿಕ್ಕೆ ಮೂಲ ಕಾರಣ ಗುರು ಸಂಚಾರ. ಶನಿ ಸಂಚಾರ ಇಲ್ಲ ಈ ವರ್ಷ, ಗುರು ಸಂಚಾರ, ರಾಹುಕೇತು ಸಂಚಾರ ವಿಶೇಷವಾಗಿರತಕ್ಕಂಥದ್ದು 2026ರಲ್ಲಿ. ಬಹಳ ಮುಖ್ಯವಾಗಿ ನಾವು ಗುರು ಸ್ವಸ್ಥಾನದಲ್ಲಿದ್ದಾನೆ ಅಂತಂದಾಗ ಪಂಚಾಂಗದಲ್ಲೂ ಸಾಮಾನ್ಯವಾಗಿ ಬರೀತಾರೆ, ನಿಮಗೆ ಗುರುಬಲ ಇಲ್ಲ ಅಂದರೆ ಗುರು ಮಿತ್ರ ಕ್ಷೇತ್ರದಲ್ಲೋ ಸ್ವಕ್ಷೇತ್ರದಲ್ಲೋ ಉಚ್ಚ ಕ್ಷೇತ್ರದಲ್ಲೋ ಇದ್ದರೆ ನಿಮಗೆ ಪರವಾಗಿಲ್ಲ, ನೀವು ಮಾಡಿ ಶುಭ ಕಾರ್ಯ ಅಂತ. ಸೊ ಆ ಥರ ಗುರು ಉಚ್ಚ ಕ್ಷೇತ್ರದಲ್ಲಿರ್ತಾನೆ ಈ ಒಂದು 2026ನೇ ಇಸ್ವಿಯಲ್ಲಿ ಅಂತಂದಾಗ ಶುಭ ಕಾರ್ಯಗಳಿಗೆ ಈ ವರ್ಷ ಅತ್ಯುತ್ತಮವಾಗಿರ್ತಕ್ಕಂಥ ವರ್ಷ ಅಂತ ಹೇಳ್ಬೋದು. ಖಂಡಿತವಾಗಿ ಇವರು ಹೇಳದಂತೆ ಎಲ್ಲ ಮನೆ ಕಟ್ಕೋಬೇಕು, ಸೈಟ್ ತಗೋಬೇಕು, ಮದುವೆ ಮಾಡಿಬಿಡ್ಬೇಕು, ಉಪನಯನ ಮಾಡಬೇಕು, ಏನೇನೋ ಮಾಡಬೇಕು ಅಂದ್ಕೊಂಡಿರ್ತಾರಲ್ಲ ಶುಭ ಕಾರ್ಯಗಳು, ಅದಕ್ಕೆಲ್ಲ ಒಂದು ಸ್ವಲ್ಪ ಹೆಚ್ಚಿನ ಒತ್ತು ಸಿಗುತ್ತೆ, ಹೆಚ್ಚಿನದಾದಂತಹ ಸಪೋರ್ಟ್ ಸಿಗುತ್ತೆ, ಎಲ್ಲರ ಸಹಕಾರಗಳು ತುಂಬ ಚೆನ್ನಾಗಿ ಸಿಗುತ್ತೆ ಎಲ್ಲರಿಗೂ ಸಹ. ಸಾಮಾನ್ಯವಾಗಿ ನೋಡಬೇಕಾದ್ರೆ, ಓವರಾಲ್ ಆಗಿ ನೋಡಬೇಕಾದ್ರೆ ಬಹಳ ಮುಖ್ಯವಾಗಿ ಸ್ವಲ್ಪ ಬೆಲೆ ಏರಿಕೆ ಜಾಸ್ತಿ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಲೋಹಗಳು, ಬಂಗಾರ ಇರಬಹುದು, ಕಬ್ಬಿಣ ಇರಬಹುದು, ಎಲ್ಲದರ ಬೆಲೆ ಜಾಸ್ತಿ ಆಗುತ್ತೆ. ಹೌದು, ದವಸ ಧಾನ್ಯಗಳ ಬೆಲೆಯೂ ಸಹ ಸ್ವಲ್ಪ ಜಾಸ್ತಿ ಆಗುತ್ತೆ. ರೈತರಿಗೆ ಇದು ಎಷ್ಟು ತನಕ ಹೋಗಿ ಮುಟ್ಟುತ್ತೆ ಗೊತ್ತಿಲ್ಲ, ಬಟ್ ಬೆಲೆ ಅಂತೂ ಅದರ ನಿಮ್ಮ ಬೆಳೆನೂ ಜಾಸ್ತಿ ಇರುತ್ತೆ, ಬೆಲೆನೂ ಜಾಸ್ತಿ ಬರುತ್ತೆ. ಸೊ ಇದೆರಡೂ ಸಹ ಜಾಸ್ತಿ ಆಗ್ತಕ್ಕಂಥದ್ದು. ರೈತರಿಗೆ ಇದು ಸ್ವಲ್ಪ ತಲುಪಿದ್ರೆ ಖಂಡಿತ ಸಂತೋಷ ವಿಚಾರವೇ, ಮಧ್ಯದಲ್ಲಿ ಯಾರೋ ತಿನ್ಕೊಂಡು ಹೋದ್ರೆ ಮಾತ್ರ ದುಃಖ ಅಷ್ಟೇನೆ. ಒಂದು ದೇಶವಾಗಿ ನೋಡಿದಾಗ ನಮ್ಮ ದೇಶಕ್ಕೆ ಅತ್ಯುತ್ತಮವಾದಂಥ ವರ್ಷವಾಗಿರುತ್ತೆ ಇದು. ಏಕ ಭಾರತ್ ಶ್ರೇಷ್ಠ ಭಾರತ್ ಅನ್ನೋ ರೀತಿಯಲ್ಲಿ ಅದ್ಭುತವಾದ, ಯಾಕೆಂದ್ರೆ ಗುರು ಯಾವಾಗ ಸ್ವಸ್ಥಾನದಲ್ಲಿ ಅಥವಾ ಪರಮೋಚ್ಚ ಸ್ಥಿತಿಯಲ್ಲಿದ್ದಾಗ ಭಾರತಕ್ಕೆ ಅದು ಅತ್ಯುತ್ತಮವಾದಂತಹ ಸಮಯವಾಗಿರುತ್ತೆ. ಯಾವುದೇ ದೇಶ ಆಗಿರಬಹುದು, ಯಾವುದೇ ಇತರೆ ಶಕ್ತಿಗಳಾಗಿರಬಹುದು, ಭಾರತವನ್ನ ಟಚ್ ಮಾಡುವುದು ಅಥವಾ ಕೆಟ್ಟ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು, ಏನೋ ಒಂದು ಕುತಂತ್ರ ಮಾಡಿ ತೊಂದರೆ ಮಾಡ್ಕೊಳ್ಳೋಣ ಅನ್ನುವಂಥದ್ದು ಏನು ಮಾಡಿದ್ರೂ ಸಹ ಆಗೋದಿಲ್ಲ. ಯಾಕೆಂದ್ರೆ ಗುರು ದೋಷಾನ ಲಕ್ಷಾನ್ನ ಪರಿಹರಂತೆ ಅಂತ, 1,00,000 ದೋಷ ಇದ್ರೂ ಒಂದು ಗುರು ಪರಿಹಾರ ಮಾಡ್ತಾನಂತ. ಸೊ ಅದೆಲ್ಲ ಸಮಸ್ಯೆ ಯಾವುದೂ ಇಲ್ಲ. ಬಟ್ ಒಂದು ಸಮಸ್ಯೆ, ಸ್ವಲ್ಪ ಜನ ಲೇಜಿ ಆಗಬಹುದು. ಕುಂಭದಲ್ಲಿ ರಾಹು ನವೆಂಬರ್ ತನಕ ಸ್ವಲ್ಪ ಜನ ಜಾಸ್ತಿ ಲೇಜಿ ಇರುವ ಸಾಧ್ಯತೆಗಳಿರ್ತದೆ. ಅಥವಾ ಸ್ವಲ್ಪ ಬೇಗ, ಈಗ ನಾವೇನೇ ಮಾತಾಡಿದ್ರು ಕೂಡ ಎದುರುಗಡೆ ಜನ ಸ್ವಲ್ಪ ಬೇಗ ಸಿಟ್ಟು ಬರ್ತಕ್ಕಂಥದ್ದು. ಯಾಕೆಂದ್ರೆ ಕೇತು ಗ್ರಹಣ ಸಂಚಾರ ಸಿಂಹದಲ್ಲ ಆಗೋದ್ರಿಂದ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಜನರ ಮನಸ್ಥಿತಿಗಳು ಸ್ವಲ್ಪ ಏನೇ ಆಗ್ಬೇಕಂದ್ರೆ ಬೇಗ 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 ವಾಟ್ ನೆಕ್ಸ್ಟ್ ಬೇಗ ಬೇಗ ಅಂತ. ಸೊ ಜನರಲ್ಲಿ ತಾಳ್ಮೆ ಕಡಿಮೆ ಆಗ್ಬಿಡುತ್ತೆ, ಎಲ್ಲದೂ ಬೇಗ ಬೇಗ ಬೇಕು ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಹಾಗೂ ಅತಿ ಆಸೆಯೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಮೋಸ್ಟ್ಲಿ ಅದರ ಕಾರಣಕ್ಕೋಸ್ಕರ ಬಂಗಾರ ಇತ್ಯಾದಿಗಳ ಬೆಲೆ ಜಾಸ್ತಿ ಆಗಬಹುದೇನೋ. ಬಹಳ ಚೆನ್ನಾಗಿ ಬಟ್ಟೆ ವ್ಯಾಪಾರಗಳು ತುಂಬಾ ಚೆನ್ನಾಗಿ ಆಗುತ್ತೆ. ದೇಶ ಅಂತೂ ಸಮೃದ್ಧವಾಗುತ್ತೆ, ಸ್ವಸ್ಥವಾಗುತ್ತೆ. ಬಹಳ ಇಂಪಾರ್ಟೆಂಟ್, ರೋಗಗಳ ಪ್ರಮಾಣ ಸ್ವಲ್ಪ ದೇಶದಲ್ಲಿ ಕಡಿಮೆ ಆಗುವ ಸಾಧ್ಯತೆಗಳು ತುಂಬಾ ಚೆನ್ನಾಗಿದೆ. ಒಂದು ನಮ್ಮ ರಾಶಿ ಆಧಾರಿತವಾಗಿ ಏನೇನು ಸಮಸ್ಯೆಗಳಾಗಬಹುದು ಪರಿಹಾರ ನೋಡಿಕೊಂಡು ಪರಿಹಾರಗಳು ಮಾಡಿಕೊಂಡ್ರೆ ಖಂಡಿತ ಉತ್ತಮವಾದಂತಹ ವರ್ಷ ಆಗುತ್ತೆ. ಒಟ್ಟಾರೆಯಾಗಿ 2026 ವರ್ಷ ಹೇಗಿದೆ ಅನ್ನೋದನ್ನ ನೋಡಿದ್ವಿ. ಈಗ 12 ರಾಶಿಗಳ ಮೇಲೆ 2026ರ ಪ್ರಭಾವ ಹೇಗಿರುತ್ತೆ, ಯಾವ ಯಾವ ರಾಶಿಯವರಿಗೆ ಯಾವ ಯಾವ ರೀತಿಯ ಫಲ, ಏನಾದರೂ ದೋಷಗಳಿದ್ದಂತಹ ಸಂದರ್ಭದಲ್ಲಿ ಏನಾದರೂ ಪರಿಹಾರಗಳಿದೆಯಾ, ಅದರ ಬಗ್ಗೆ ನಾವು ಮಾತನಾಡ್ತಾ ಹೋಗ್ತೀವಿ. ಮೊದಲನೇದಾಗಿ ಹರೀಶ್ ಕಶ್ಯಪ್ರೆ, ಮೇಷರಾಶಿಯ ಭವಿಷ್ಯ ಹೇಗಿದೆ ತಿಳಿಸ್ಕೊಡೋದಾದ್ರೆ? ಮೇಷರಾಶಿಗೆ ಜನ್ಮಶನಿಯ ದೋಷವು ಮುಂದುವರಿತಕ್ಕಂತಹ ಒಂದು ವರ್ಷ ಇದೆ. ವ್ಯಾವಹಾರಿಕವಾಗಿ ಮೇಷರಾಶಿಯವರಿಗೆ ಒಳ್ಳೆಯದು ಅಂತಂತ ಏನು ಹೇಳಿದೆ, ಅದಕ್ಕೆ ಸಂಬಂಧಪಟ್ಟಿರುವಂತೆ ನಾನಾ ಬಗೆಯ ಪ್ರಯತ್ನಗಳನ್ನು ಮಾಡ್ತಕ್ಕಂಥ ಪ್ರವೃತ್ತಿ, ಎಲ್ಲದಕ್ಕೂ ಮನುಷ್ಯನಿಗೆ ಪ್ರವೃತ್ತಿ ಅನ್ನೋದು ಬರಬೇಕು, ಅಥವಾ ಪ್ರೇರಣೆ ಅಂತ ಅನ್ನೋದು ಬರಬೇಕು.
ಪಾಪಗ್ರಹರು ಹಿಡಿದಿಟ್ಟಾಗ ಪ್ರೇರಣೆ ಬರೋದಿಲ್ಲ, ನಾಳೆ ಮಾಡೋಣ ಅಥವಾ ಪ್ರಯತ್ನ ಮಾಡ್ತಾನೇ ಇರ್ತಾರೆ, ಆದರೆ ಆಗೋದಿಲ್ಲ. ಹಾಗಾಗಿ ಶುಭ ಮತ್ತು ಅಶುಭರ ಮೇಲೆ ಪರಸ್ಪರ ದೃಷ್ಟಿಯು ಇರತಕ್ಕಂತಹ ವರ್ಷ ಆದ್ದರಿಂದ ರಾಹುವಿನ ಮೇಲೂ ಗುರುವಿನ ದೃಷ್ಟಿ ಉಂಟು. ಆಮೇಲೆ ಜೂನ್ ನಂತರ ಶನಿಯ ಮೇಲೂ ಸ್ವಕ್ಷೇತ್ರದಲ್ಲಿ ಗುರುವಿನ ದೃಷ್ಟಿ ಉಂಟು. ಹಾಗಾಗಿ ನಿಮಗೆ ಒಂದು ರೀತಿಯ ನಾನಾ ಪ್ರಯತ್ನಗಳಿಗೆ ಪ್ರೇರಣೆ ಬರ್ತದೆ. ಈ ಒಂದಲ್ದಂಗೆ ಇನ್ನೂ 4 ಪ್ರಯತ್ನ ಮಾಡುವ, ಅದಕ್ಕೆ ಸಂಬಂಧಪಟ್ಟು ಇನ್ನೊಂದು ಸ್ವಲ್ಪ ತಡೆ ಆದರೂ ಪರವಾಗಿಲ್ಲ, ಇನ್ನು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಇದನ್ನು ಸಾಧಿಸಿ ಮುಂದೆ ಹೋಗಬೇಕು. ಸಾಲವೋ ಸೋಲವೋ, ಮನೆ ಕಟ್ಟುವುದು, ಇನ್ನೇನೋ ಒಂದು ಹೊಸ ಬಿಸ್ನೆಸ್ ಮಾಡ್ತಕ್ಕಂಥದ್ದು, ಈ ಹೂಡಿಕೆಯ ವರ್ಷವೂ ಆಗಿರ್ತದೆ. ಇದು ಮುಂದೆ ಈ 2026 ಹೂಡಿಕೆ ಅಂದರೆ ಇನ್ವೆಸ್ಟ್ಮೆಂಟ್ಸ್, ಗೋಲ್ಡ್ ಇರ್ಬೋದು, ಶೇರ್ ಮಾರ್ಕೆಟ್ ಇರ್ಬೋದು, ಇದಕ್ಕೆಲ್ಲ ಏಳಿಗೆ ಇರತಕ್ಕಂತಹ ಕಾಲ ಇದು. ಹಾಗಾಗಿ ಈ ಒಂದು ಆರಂಭದಲ್ಲಿ ಇರತಕ್ಕಂಥ ತೊಡಕು ಮಧ್ಯದ ವರ್ಷದಲ್ಲಿ ಇರೋದಿಲ್ಲ ಅವರಿಗೆ. ಅಂದರೆ ಯುಗಾದಿ ಕಳೆದ ನಂತರ ಆರಂಭದಲ್ಲಿ ಇರತಕ್ಕಂಥ ಸ್ವಲ್ಪ ಸ್ಲೋಡಮ್ ಅಂತ ಏನು ಹೇಳ್ತೀವಿ, ಅದು ಪರಿಹಾರ ಆಗ್ತದೆ. ಎರಡನೇದಾಗಿ ಆರಂಭದ 2 ತಿಂಗಳು ಮೇಷರಾಶಿಯವರಿಗೆ ಸ್ವಲ್ಪ ಅವರು ಆರೋಗ್ಯದ ಕಡೆ ಹೆಚ್ಚು ಗಮನ ವಹಿಸಬೇಕು. ಯಾಕಂದರೆ ವಾತದೋಷ ಅಂತ ನಾನು ಆಗಲೇ ಹೇಳಿದ್ದೀನಿ. ಅಷ್ಟಮದಲ್ಲಿ ಪಾಪಗ್ರಹರು ಶುಕ್ರನ ಒಂದು ದೋಷದಿಂದಲೂ ಅಥವಾ ಹಸ್ತದೋಷದಿಂದಲೂ ಇರೋದರಿಂದ ವಾತ ಪ್ರಕೋಪಗಳು ಮತ್ತು ವಾತದಿಂದ ಪಿತ್ತ ಉಂಟಾಗಿ ಹೈ ಟೆಂಪರೇಚರ್ ಫೀವರ್ ಬರ್ತಕ್ಕಂಥದ್ದು, ಈ ರೀತಿಯ ದೋಷಗಳು ಬರಲಿಕ್ಕೆ ಸಾಧ್ಯತೆ ಇರ್ತದೆ. ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ವೆಂಕಟೇಶ್ವರ ದೇವರ ಸೇವೆಗಳನ್ನು ಹೆಚ್ಚು ಮಾಡಿಕೊಳ್ತಾ ಹೋಗೋದು ಬಹಳ ಒಳ್ಳೆಯದು ಮೇಷರಾಶಿಯವರು. ಮೇಷ ಆಯಿತು. ಈಗ 2ನೇ ರಾಶಿಯ ಬಗ್ಗೆ ತಿಳ್ಕೊಳ್ಳೋದಾದರೆ ವೃಷಭ ರಾಶಿ 2026 ಹೇಗಿದೆ? ವೃಷಭ ರಾಶಿಯವರಿಗೆ 2ನೇ ಸ್ಥಾನದಲ್ಲಿ ಪ್ರಾರಂಭದಲ್ಲಿ ಗುರುವಿನ ಸಂಚಾರ ಇರುವಂಥದ್ದು. ವರ್ಷದ ಮೊದಲು 6 ತಿಂಗಳು ಒಂದು ರೀತಿಯಾಗಿರುವಂತಹ ಹೆಚ್ಚಾಗಿ ಶುಭ ಫಲಗಳನ್ನು ವೃಷಭ ರಾಶಿಯವರು ನಿರೀಕ್ಷಣೆಯನ್ನು ಮಾಡ್ಬೋದಾಗಿದೆ. 4ರಲ್ಲಿ ಕೇತುವಿನ ಸಂಚಾರ ಇರುವಂಥದ್ರಿಂದ ಕೌಟುಂಬಿಕವಾಗಿ ಬಂದಂತಹ ದೋಷಗಳು ಅನ್ನುವಂಥದ್ದು ಏನಾದರೂ ಇತ್ತು ಅಂತಂದರೆ ಅದೆಲ್ಲ ಸ್ವಲ್ಪ ಹೆಚ್ಚಾಗಿ ಬಾಧಿಸುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಕೂಡ ಈ ವೃಷಭ ರಾಶಿಯವರಿಗೆ ಕಾಣಸಿಗುತ್ತೆ. ಮನೆಯನ್ನು ತಗೊಳ್ಳುವಂಥದ್ದು ಅಥವಾ ವಾಹನವನ್ನು ಖರೀದಿ ಮಾಡುವಂಥದ್ದು ಅಥವಾ ಇನ್ಯಾವುದಾದ್ರು ಹೊಸದಾಗಿರುವಂತಹ ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದಕ್ಕೆ ಈ ಒಂದು ವರ್ಷ ಸೂಕ್ತವಾಗಿರಲ್ಲ. ಯಾಕೆಂದರೆ 4ನೇ ಸ್ಥಾನವನ್ನು ನಾವು ಸುಖಸ್ಥಾನ ಅಂತ ಕರಿತೀವಿ. ಮಾತಾಸಹೃತ್ ಮಾತುಲ ಭಾಗಿನೇಯ ಕ್ಷೇತ್ರ ಸುಖಂ ವಾಹನ ಮಾಸನಂಚ, ವಾಹನ ಇತ್ಯಾದಿ ಸೌಖ್ಯವನ್ನು ತೋರಿಸುವಂತಹ ಸ್ಥಾನದಲ್ಲಿ ಕೇತುವಿನ ಸಂಚಾರ ಇರೋದರಿಂದ ಮನೆಯನ್ನು ಮಾಡಬೇಕು ಅಥವಾ ಭೂಮಿಯನ್ನು ಖರೀದಿ ಮಾಡಬೇಕು ಅಥವಾ ವಾಹನವನ್ನು ಬದಲಾವಣೆ ಮಾಡಬೇಕು ಅಂತ ಹೋದಾಗ ಒಂದಷ್ಟು ಸಮಸ್ಯೆಗಳು, ತೊಂದರೆ ತೊಡಕುಗಳು ಉಂಟಾಗುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ವೃಷಭ ರಾಶಿಯವರಿಗೆ ಸಹಜವಾಗಿ ಸಿಗುತ್ತೆ. ಮಾನಸಿಕವಾಗಿ ದುಃಖ ಅಂದರೆ ಅದರಲ್ಲೂ ವಿಶೇಷವಾಗಿ ಈ ಯಾವುದೋ ಒಂದು ಪದವಿಯನ್ನು ನಿರೀಕ್ಷಣೆಯನ್ನು ಇಟ್ಕೊಂಡಂಥವರಿಗೆ ಆ ಪದವಿ ಸಿಗಲಿಲ್ಲ ಅಂತ ಹೇಳುವಂತಹ ರೀತಿಯಲ್ಲಿ ಉದ್ಯೋಗದಲ್ಲಾಗಿರ್ಬೋದು ಅಥವಾ ಅವರು ಮಾಡುವಂತಹ ಬೇರೆ ಯಾವುದಾದ್ರು ಬಿಸ್ನೆಸ್ಸಲ್ಲಾಗಿರ್ಬೋದು, ಅವರು ಎಕ್ಸ್ಪ್ಯಾನ್ಷನನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾಗ ಅದರಲ್ಲಿ ತುಂಬ ತೊಂದರೆ ತೊಡಕುಗಳು ಬಂದು ಆಮೇಲೆ ಮುಂದುವರಿಯುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಇದೆ. ಒಟ್ಟಾರೆ ಪ್ರಾರಂಭದಲ್ಲಿ ವಿಘ್ನಗಳು ಬಂದರೂ ಕೂಡ ನಂತರದಲ್ಲಿ ಎಲ್ಲ ಒಳ್ಳೆಯ ರೀತಿಯಾಗಿರುವಂತಹ ಒಂದು ಅವಕಾಶಗಳು ಅನ್ನುವಂಥದ್ದು ಕಾಣಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದ್ಯೆಯಲ್ಲಿ ಹಿನ್ನಡೆ ಆಗುವಂತಹ ಒಂದು ಸಾಧ್ಯತೆ ಇದೆ. ಅದರಲ್ಲೂ ಹೈಯರ್ ಎಜುಕೇಷನನ್ನು ಮಾಡ್ತಿರ್ತಕ್ಕಂಥವ್ರಿಗೆ, ಅಂದರೆ ನಾವು ಹೇಳುವಂಥದ್ದು ಈ ಡಿಗ್ರಿ ಇತ್ಯಾದಿಯನ್ನು ಮಾಡ್ತಿರ್ತಕ್ಕಂಥವರಿಗೆ ಸ್ವಲ್ಪ ತೊಂದರೆ ಆಗುವಂತಹ ಒಂದು ಸಾಧ್ಯತೆಗಳಿದೆ. ಮತ್ತು ಬೇಡದೇ ಇರುವಂತಹ ಒಂದು ಮಾತುಗಳಿಂದ ಕೌಟುಂಬಿಕವಾಗಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರುವಂತಹ ಸಾಧ್ಯತೆಗಳು ಕೂಡ ವೃಷಭ ರಾಶಿಯವರಿಗೆ ಇದೆ. ಹೆಚ್ಚಿನದಾಗಿ ಶುಭ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡ್ಬೋದು. ವೃಷಭ ರಾಶಿಯವರ ಒಂದು ಸಹಜ ಸ್ವಭಾವ ಏನು ಅಂತಂದರೆ, ಅವರಿಗೆ ವೃಷಭ ನೊಗ ಕಟ್ಟಿದಾಗ ತುಂಬ ಕೆಲಸ ಮಾಡುತ್ತೆ. ಅದಕ್ಕೆ ಒಂದು ಯಾವುದಾದ್ರು ಒಂದು ಬಂಧನ ಬೇಕು, ಅಂದರೆ ಯಾವುದಾದ್ರು ಒಂದು ಸ್ಟ್ರಿಕ್ಟಾಗಿರುವಂತಹ ಒಂದು ಕಂಡೀಷನಲ್ಲಿ ಇತ್ತು ಅಂತಂದರೆ ವೃಷಭ ತುಂಬ ಅತ್ಯುತ್ತಮವಾಗಿರುವಂತಹ ಕೆಲಸವನ್ನು ಮಾಡುವಂತಹ ಒಂದು ಪ್ರಾಣಿ. ಆದ ಕಾರಣ ಆ ವೃಷಭ ರಾಶಿಯವರಿಗೂ ಕೂಡ ಆ ರೀತಿಯಾಗಿರುವಂತಹ ಒಂದು ಸ್ಟ್ರಿಕ್ಟಾಗಿರುವಂತಹ ಒಂದು ಕಂಡೀಷನ್ಸ್ ಅನ್ನೋ ಥರದಿತ್ತು ಅಂತಂದರೆ ಅವರ ಒಂದು ಶಕ್ತಿ ಅನ್ನುವಂಥದ್ದು, ಸಾಮರ್ಥ್ಯ ಅನ್ನುವಂಥದ್ದು ಹೊರಗಡೆ ಬರುತ್ತೆ. ಇಲ್ಲ ಅಂದರೆ ಒಂದು ಕಡೆ ಕೂತ್ಕೊಂಡು ಮೇಯ್ತಾ ಇರುವಂತಹ ಒಂದು ಸಹಜ ಸ್ವಭಾವ ಅನ್ನುವಂಥದ್ದು ವೃಷಭಕ್ಕೆ ಇರುವಂಥದ್ದು. ಹಾಗಾಗಿ ವೃಷಭ ರಾಶಿಯವರು ಅವರೇ ಅವರ ಗೋಲ್ಸನ್ನು ಸೆಟ್ ಮಾಡಿ ಅದಕ್ಕೆ ಅನುಗುಣವಾಗಿ ಅವರು ಒಂದು ಕಂಡೀಷನನ್ನು ಹಾಕೊಂಡು ನಡೆದಿದ್ದೇ ಆಯಿತು ಅಂತಂದರೆ ಖಂಡಿತ ಅವರಿಗೂ ಕೂಡ ಶುಭ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡ್ಬೋದಾಗಿದೆ. ಪರಿಹಾರಕ್ಕೆ ವೃಷಭ ರಾಶಿಯವರು ರುದ್ರಾಭಿಷೇಕವನ್ನು ಮಾಡಿಸುವಂಥದ್ದಾಗಿರ್ಬೋದು ಅಥವಾ ಈಶ್ವರನ ದೇವಸ್ಥಾನದಲ್ಲಿ ವಿಶೇಷವಾಗಿ ಶಿವನಿಗೆ ಅಭಿಷೇಕ ಪ್ರಿಯ ಶಿವ ಅಂತ, ಹಾಗಾಗಿ ಅಭಿಷೇಕ ಪ್ರಿಯನಾಗಿರತಕ್ಕಂಥವನು ಶಿವ. ರುದ್ರಾಭಿಷೇಕವನ್ನು ಮಾಡಿಸುವಂಥದ್ದು
ಈಶ್ವರನ ದೇವಸ್ಥಾನದಲ್ಲಿ ಇನ್ಯಾವುದಾದ್ರು ರೀತಿಯ, ಯಾಕೆಂದರೆ ಒಂದೊಂದು ಪ್ರಾಂತೀಯಕ್ಕೆ ಒಂದೊಂದು ರೀತಿಯಾಗಿರುವಂಥ ಒಂದು ಪೂಜಾರಾಧನೆ, ಶಿವನ ದೇವಸ್ಥಾನದಲ್ಲಿ ಆರಾಧನೆ ಪೂಜಾದಿಗಳನ್ನು ಮಾಡಿಸುವಂಥದ್ದು ಉತ್ತಮ ಫಲವನ್ನು ವೃಷಭ ರಾಶಿಯವರು ನಿರೀಕ್ಷಣೆಯನ್ನು ಮಾಡ್ಬೋದು. ಹಾಗಾಗಿ ಈಶ್ವರನ ಆರಾಧನೆ, ಈಶ್ವರನಿಗೆ ಅಭಿಷೇಕವನ್ನು ಮಾಡಿಸುವಂಥದ್ದು ಒಳ್ಳೆಯ ಫಲವನ್ನು ತಂದುಕೊಡಲಿದೆ. ವೃಷಭ ಆಯಿತು, ಇನ್ನು ಮಿಥುನ, ಮೂರನೆಯ ರಾಶಿಯ ಫಲಾಫಲ ಹೇಗಿದೆ? ಮಿಥುನ ರಾಶಿಯವರಿಗೆ ಸಾಮಾನ್ಯವಾಗಿ ಸ್ವಲ್ಪ ಡ್ಯುಯಲ್ ಮೈಂಡ್, ದ್ವಂದ್ವ ಮನಸ್ಥಿತಿ ಇದ್ದೇ ಇರುತ್ತೆ. ಯಾವುದರಲ್ಲೂ ಸೀರಿಯಸ್ನೆಸ್ ಇರಲ್ಲ. ಸೊ ಸೀರಿಯಸ್ನಾಗಿ ಏನಾದರೂ ಪ್ರಯತ್ನ ಪಟ್ಟರೆ ಇದು ಅತ್ಯುತ್ತಮವಾದಂತಹ ವರ್ಷ ಆಗೋದ್ರಲ್ಲಿ ಸಂಶಯವೇ ಇಲ್ಲ ಅಂತ. ಯಾಕೆ ಅಂತಂದರೆ ಬಹಳ ಪ್ರಮುಖವಾಗಿ ಈ ವರ್ಷ ನಿಮ್ಮ ರಾಶಿಯಲ್ಲಿರುವ ಗುರು ಮುಂದಿನ ರಾಶಿ ಅಂದರೆ ಜೂನ್ 1ನೇ ತಾರೀಕಿಂದ ನಿಮಗೆ ಗುರುಬಲ ಬೇರೆ ಶುರುವಾಗ್ಬಿಡುತ್ತೆ 2026ನೇ ಇಸವಿಯಲ್ಲಿ. ಸೊ ಒಂದು 6 ತಿಂಗಳು, ಸ್ಟಾರ್ಟಿಂಗಲ್ಲಿ ಒಂದು 6 ತಿಂಗಳು ನಿಮ್ಮ ರಾಶಿಯಲ್ಲಿರುವ ಗುರು, ನಂತರದ 6 ತಿಂಗಳು ಪೂರ್ಣ ಆಲ್ದಿದ್ರು ಒಂದು 5 ತಿಂಗಳಂತೂ ನಿಮಗೆ ಖಂಡಿತ ಗುರುಬಲ ಇರಲಿದೆ. ನಂತರ ಗುರು ಮತ್ತೆ ಪುನಃ ಸಿಂಹ ರಾಶಿಗೆ ಹೋದಾಗ 1 ತಿಂಗಳು ಮಟ್ಟಕ್ಕೆ ನಿಮಗೆ ಗುರುಬಲ ಇರಲ್ಲ. ಸೊ ಗುರುಬಲನೂ ಇರುತ್ತೆ, ನಿಮ್ಮ ಜೊತೆಯಲ್ಲೇ ನಿಮ್ಮ ರಾಶಿಯಲ್ಲೇ ಗುರು ಕೂಡ ಇರ್ತಾನೆ ಈ ವರ್ಷದಲ್ಲಿ ಅಂತ ನೋಡಿದಾಗ ಬಹಳ ಮುಖ್ಯವಾಗಿ ಧಾರ್ಮಿಕರಾಗ್ತೀರಾ. ತುಂಬ ಒಳ್ಳೆಯ ಧರ್ಮ ಪ್ರವೃತ್ತಿ, ದೇವಸ್ಥಾನಗಳು, ಗುಡಿ ಗೋಪುರ ಸುತ್ತೋದು ಎಲ್ಲ, ಯಾರು ಏನೇ ಕೇಳಿದ್ರು ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳ್ತಕ್ಕಂಥದ್ದು, ವಿನಯ ಸಂಪನ್ನರಾಗ್ತೀರಿ, ತುಂಬ ವಿನಯದಿಂದ ಮಾತಾಡ್ತಕ್ಕಂಥದ್ದು, ಎಲ್ಲರಿಗೂ ಗೌರವ ಕೊಡ್ತಕ್ಕಂಥದ್ದೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತೀರಾ, ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ತೀರಾ. ಅದರಲ್ಲೂ ಬಹಳ ಮುಖ್ಯವಾಗಿ ಉದ್ಯೋಗ, ನಿರುದ್ಯೋಗಿಗಳಿಗೆ ಉದ್ಯೋಗದ ವಿಚಾರದಲ್ಲಿ 2026 ತುಂಬ ಅನುಕೂಲ ಮಾಡಿಕೊಳ್ಳಲಿದೆ. ನಿರುದ್ಯೋಗಿಗಳಿಗೆ ಖಂಡಿತವಾಗಿ ಉದ್ಯೋಗ ಸಿಗುತ್ತೆ. ಆದರೂ ಜೂನ್ ನಂತರ ಅಂತೂ ಇನ್ನೂ ಚೆನ್ನಾಗಿದೆ. ಪ್ರಮೋಷನ್ನು, ಸ್ಯಾಲರಿ ಹೈಕು, ಟ್ರಾನ್ಸ್ಫರು ಎಲ್ಲ ವಿಚಾರಗಳಲ್ಲೂ ತುಂಬ ಚೆನ್ನಾಗಿದೆ ಜೂನ್ ನಂತರ. ಇನ್ನು ಅವಿವಾಹಿತರಿಗೆ ವಿವಾಹ ಸಿದ್ಧಿ ವಿಚಾರ ಇರಬಹುದು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ, ಗಂಡ ಹೆಂಡತಿ ಚೆನ್ನಾಗಿರ್ತಕ್ಕಂಥದ್ದು ಇರಬಹುದು, ಅದೆಲ್ಲವೂ ಈ ವರ್ಷದಲ್ಲಿ ತುಂಬ ಚೆನ್ನಾಗಿದೆ. ಹದಗೆಟ್ಟಿದ್ದೂ ಸಹ ಕೂತ್ಕೊಂಡು ಮಾತಾಡ್ಕೊಂಡು ಸರಿ ಮಾಡ್ಕೊಳ್ಳೋಕ್ಕೆ ಅತ್ಯುತ್ತಮವಾಗಿರತಕ್ಕಂಥ ವರ್ಷ ಅಂತ ಹೇಳ್ಬೋದು. ಬಹಳ ಪ್ರಮುಖವಾಗಿ ಈ ವರ್ಷ ನಿಮಗೆ ಎಳಿತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಪಿತ್ರಾರ್ಜಿತ ಆಸ್ತಿ ಹಾಗೂ ಕೋರ್ಟು ಕಚೇರಿ ವಿಚಾರಗಳು ಸ್ವಲ್ಪ ಎಳೆದಾಡ್ತವೆ, ಸ್ವಲ್ಪ ಓಡಾಡಬೇಕಾದಂತಹ ಪರಿಸ್ಥಿತಿ ಬರ್ತದೆ. ಜೊತೆಗೆ ತಂದೆಯವರಿಗೆ ಸ್ವಲ್ಪ ಅನಾರೋಗ್ಯ ಆಗ್ತಕ್ಕಂಥದ್ದು ಅಥವಾ ತಂದೆಯವರೊಂದಿಗೆ ಒಂದು ಸ್ವಲ್ಪ ಜಗಳ ಮನಸ್ತಾಪನೆ, ನೀವು ಹೇಳಿದ್ದಪ್ಪ ಕೇಳಿಲ್ಲ, ಅಪ್ಪ ಹೇಳಿದ್ದು ನೀವು ಕೇಳಿಲ್ಲ, ಅದು ಪಿತ್ರಾರ್ಜಿತ ಆಸ್ತಿಲೇ ನೀವು ಕೇಳಿದ್ದಕ್ಕೆ ವಿರುದ್ಧವಾಗಿ ಅವರು ಇಲ್ಲ ಇಲ್ಲ ಹಂಗಾಗಲ್ಲ ಹಿಂಗೆ ಅಂತಿದ್ದಾರೆ, ಸ್ವಲ್ಪ ಅದು ನಿಮಗೆ ಒಂದು ಸ್ವಲ್ಪ ರಬ್ಬಿಂಗ್ ಅನ್ನೋದು ಇದ್ದೇ ಇರುತ್ತೆ. ತಂದೆ ತಾಯಿಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ನಮಾತಃ ಪರದೈವತಮ, ತಂದೆ ತಾಯಿ ಜೊತೆಗೆ ಸಮಾನರು ಯಾರು ಇಲ್ಲ. ಸೊ ಅವ್ರಿಗೆ ಸೇವೆಯನ್ನು ತುಂಬ ಚೆನ್ನಾಗಿ ಮಾಡಿದ್ರೆ ಖಂಡಿತ ಭಗವಂತ ನಿಮ್ಗೆ ಅನುಗ್ರಹ ಮಾಡೇ ಮಾಡಿಕೊಡ್ತಾನೆ. ವಿಶೇಷ ಪರಿಹಾರ ವಿಚಾರ, ರಾಶ್ಯಾಧಿಪತಿ ನಿಮಗೆ ಬುಧನಾಗಿರುವುದರಿಂದ ಬುಧವಾರದ ದಿವಸ ವೆಂಕಟೇಶ್ವರ, ತಿರುಪತಿ ವೆಂಕಟೇಶ್ವರನಿಗೆ ಮೆಟ್ಲು ಹತ್ತಿ ನಡೆದು ಹೋಗಿ ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ದು. ಅಸಾಕ್ತರು ಅಂದರೆ ಯಾರಿಗೆ ಮಾಡ್ಲಿಕ್ಕೆ ಆಗಲ್ಲ, ಅಶಕ್ತರಿರ್ತೀರಲ್ಲ, ಸ್ವಲ್ಪ ವಯಸ್ಸಾಗಿದೆ, ಆರೋಗ್ಯ ಬಾಧೆ ಅಂಥವ್ರು ಡೈರೆಕ್ಟ್ ಆಗಾದರೂ ಪರವಾಗಿಲ್ಲ, ಬುಧವಾರ ದಿವಸ ವೆಂಕಟೇಶ್ವರನ ದರ್ಶನ ಮಾಡಿ. ಇಲ್ಲ ಮನೆ ಹತ್ತಿರದಲ್ಲಿ ವಿಷ್ಣು ದೇವಸ್ಥಾನಗಳು ಯಾವುದೋ ಇದ್ರೂ ಸಹ ಬುಧವಾರಗಳಲ್ಲಿ ತುಳಸಿಗೆ ಅರ್ಚನೆ ಮಾಡಿಸಿ ಪ್ರತಿದಿನ ವಿಷ್ಣು ಸಹಸ್ರನಾಮ ಶ್ರವಣ ಕೇಳಿಸ್ಕೊಳ್ತಾ ಇದ್ರು ಕೂಡ ತುಂಬ ಒಳ್ಳೆಯದು, ಅನುಕೂಲ ಆಗ್ತದೆ. ಈ ಹುಣ್ಣಿಮೆ ಅಮಾವಾಸ್ಯೆ ಪರ್ವಕಾಲಗಳಲ್ಲಿ ಪುರುಷ ಸೂಕ್ತ ಹೋಮ, ಬುಧ ಶಾಂತಿ ಹೋಮಾದಿಗಳು ಖಂಡಿತವಾಗಿ ನಿಮ್ಗೆ ಅನುಕೂಲ ಮಾಡಿಕೊಡಲಿದೆ. ಒಳ್ಳೆಯದಾಗಲಿ. ಹರೀಶ್ ಕಶ್ಯಪ್ ಅವರೇ, ಈಗ 4ನೆಯ ರಾಶಿ ಕಟಕ ರಾಶಿ 2026 ಏನು ಹೇಳ್ತಾ ಇದೆ? ಸೇಲಿಯಂಟ್ ಫೀಚರ್ಸ್ ಹೇಗಿರ್ತದೋ ಜನವರಿಯಲ್ಲಿ ಹಾಗೇ ವರ್ಷ ಇರ್ತದೆ ಅಂತನ್ನೋದು ಒಂದು ಜ್ಯೋತಿಷ್ಯದ ಮಾತಾಗಲೇ ಹೇಳಿದ್ದೆ ನಾನು. ಶನಿ ಮತ್ತು ಗುರುವಿನ ಅನುಕೂಲದಂತೆಯೇ ಆಯಾ ವರ್ಷಗಳು ನಡೀತಕ್ಕಂಥದ್ದು. ಅದರೊಂದಿಗೆ ಕರ್ಕ ರಾಶಿಯಲ್ಲಿ ಈಗ ಅವರಿಗೆ ಗುರುಬಲ ಇಲ್ಲ, ಅಷ್ಟಮದಲ್ಲಿ ಪಾಪಗ್ರಹ, ನವಮದಲ್ಲಿ ಪಾಪಗ್ರಹ, ದ್ವಿತೀಯದಲ್ಲಿ ಪಾಪಗ್ರಹ. ಇದು ಮುಂದುವರಿತಕ್ಕಂತಹ ವರ್ಷ, ಮಧ್ಯ ವರ್ಷದವರೆಗೂ ಜನ್ಮಕ್ಕೆ ಗುರು ಬಂದಾಗ ಸ್ವಲ್ಪ ಬೆಟರ್ ಆಗ್ತದೆ. ಸ್ವಕ್ಷೇತ್ರ, ಇದು ಉಚ್ಚಕ್ಷೇತ್ರ ಆದ್ದರಿಂದ ಸ್ವಲ್ಪ ಬೆಟರ್ ಆಗ್ತದೆ. ಸ್ವಲ್ಪ ತಾಳ್ಮೆ ಬೇಕು. ಸ್ತ್ರೀಯರಿಗೆ ಹೆಚ್ಚು ಬಾಧೆ ಇರ್ತದೆ, ಮಕ್ಕಳಿಗೆ, ಸ್ತ್ರೀಯರಿಗೆ ಮತ್ತು ಅಧಿಕಾರದಲ್ಲಿ ಇರತಕ್ಕಂತಹ ರಾಜಕೀಯಾದಿ ವಿಷಯದಲ್ಲಿರ್ತಕ್ಕಂಥ ಅಧಿಕಾರದಲ್ಲಿ ಇರ್ತಕ್ಕಂಥ ಸ್ತ್ರೀಯರಿಗೆ ಹೆಚ್ಚು ಬಾಧಕವಾಗಿರ್ತಕ್ಕಂಥದ್ದು ಮಧ್ಯ ವರ್ಷದವರೆವಿಗೂ. ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ಹೆಚ್ಚಿನ ಗಮನ ಕೊಡಬೇಕಾಗತ್ತೆ. ಇವತ್ತಿನ ಕಾಲದಲ್ಲಿ ಯಾವಾಗಲೂ ಅದನ್ನು ಹೇಳ್ತಾನೆ ಇರಬೇಕಾಗತ್ತೆ ಅಂತಂತ. ಯಾಕಂದರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತನ್ನೋದು ಎಲ್ಲ ಮೊಬೈಲಲ್ಲಿ ಮುಳುಗೋಗಿರ್ತಾರೆ. ಸೊ ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ಗುರುಬಲವೂ ಇಲ್ಲ. ದ್ವಿತೀಯದಲ್ಲಿ ವಿದ್ಯಾಸ್ಥಾನದಲ್ಲಿ 9ನೇ ಮನೆಯಲ್ಲಿ 8ನೇ ಮನೆಯಲ್ಲೆಲ್ಲ ಪಾಪಗ್ರಹರು. ಇನ್ನು ಹೆಚ್ಚು ಹೇಳಬಾರ್ದು ಅಂದರೆ ಏನು ಮಾಡೋದು, ಹೇಳಲೇಬೇಕು. ಹಾಗಾಗಿ ಒಳ್ಳೆಯ ಮಾತಿನಿಂದಲೇ ಮಕ್ಕಳನ್ನು ಆ ವಿದ್ಯಾಭ್ಯಾಸದಲ್ಲಿ ನೀವು ತೊಡಗಿಸಬೇಕು. ಹಠ ಮಾಡಿದ್ರೆ ಪ್ರಯೋಜನಕ್ಕೆ ಬರಲ್ಲ. ವಿದ್ಯಾರ್ಥಿಗಳು ಕೂಡ ತಿಳ್ಕೊಳ್ಬೇಕು ಈ ಮಾತನ್ನು. ದೈವಾನುಕೂಲ ಇಲ್ಲದೇ ಇರತಕ್ಕಂತಹ ಸಮಯದಲ್ಲಿ ನಾವು ದೊಡ್ಡವರು, ಹಿರಿಯರು, ಮಾತಾಪಿತೃಗಳು ಇಂಥವರನ್ನು ಮಾತನ್ನು ನಾವು
ಹೆಚ್ಚು ಆಲಿಸಬೇಕು. ಅದನ್ನು ಹಾಗೆ ನಾವು ಆಲಿಸಿಕೊಂಡು ಸ್ವಲ್ಪ ಪರಿಶ್ರಮ ಹಾಕಿದಾಗ ಏನಾಗ್ತದೆ, ನಮಗಿರ್ತಕ್ಕಂಥ ಗ್ರಹ ದೋಷಗಳು ತನಗೆ ತಾನೇ ಕಡಿಮೆ ಆಗ್ತದೆ. ಆ ಕಾರಣದಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಡರ್ಲೈನ್ ಮಾಡಬೇಕು ಕರ್ಕ ರಾಶಿಯವರಿಗೆ. ಮತ್ತು ಈ ವರ್ಷದ ಒಂದು ಮೂಲ ಮಂತ್ರ ಅಂತಂದರೆ ಬಹಳ ತಾಳ್ಮೆ ಬೇಕು. ಮಹಾಗ್ರಹರಾಗಿರ್ತಕ್ಕಂಥ ಶನಿ ಆಗಲಿ ಗುರುವಾಗಲಿ ಜನ್ಮದಲ್ಲಿ ಬಂದಾಗ ಅತ್ಯಂತ ಏನು ಹೇಳ್ತೀವಿ, ಪರೀಕ್ಷೆಯನ್ನು ತಂದು ಒಡ್ಡುತ್ತಾರೆ. ಹಾಗಾಗಿ ನಮಗೆ ತಾಳ್ಮೆ ಬೇಕು. ಕರ್ಕರಾಶಿಯವರು ತಾಳ್ಮೆಯ ಜನರೇ, ಬಹಳ ಶಾಂತಚಿತ್ತರಿರ್ತಾರೆ. ಗುರುವು ಅನುಕೂಲದಲ್ಲಿ ಇರೋವರು 10 ಜನಕ್ಕೆ ಬೋಧನೆ ಮಾಡುವಷ್ಟು ಜ್ಞಾನಿಗಳಿರ್ತಾರೆ ಕರ್ಕರಾಶಿಯವರು. ಆದರೆ ಈ ವರ್ಷ ಶನಿಯ ಅನುಕೂಲವು ಅಷ್ಟಮದ ಅನುಕೂಲವು ಇಲ್ಲದೇ ಇರುವುದರಿಂದ ಮತ್ತು ಜನ್ಮಕ್ಕೆ ಗುರುವು ಬರೋದರಿಂದ ಸ್ವಲ್ಪ ಬೆಟರ್ ಆಗುತ್ತೆ ಅಷ್ಟೇ. ಆದರೆ ಎಲ್ಲವೂ ಚೆನ್ನಾಗಿ ಆಯಿತು ಅಂತಂತ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ತಾಳ್ಮೆ ಈ ವರ್ಷದ ಮಂತ್ರ. ಈ ಒಂದು ವಿಷಮ ಸ್ಥಿತಿ ಅಂತ, ದ್ವಿತೀಯದಲ್ಲಿ ಪಾಪಗ್ರಹನು, ಅಷ್ಟಮದಲ್ಲಿ ನವಮದಲ್ಲಿ ಗುರುವಿನ ಬಲವೂ ಇಲ್ಲ, ಸಾಲದ್ದಕ್ಕೆ ಷಷ್ಠ ಮತ್ತು ಸಪ್ತಮದಲ್ಲಿ ರವಿ ಕುಜರ ಸಂಚಾರಗಳಿರ್ತಕ್ಕಂತಹ ವರ್ಷ ಶುರು ಆಗ್ತಿದೆ. ಸ್ವಲ್ಪ ತಾಳ್ಮೆಯು ಒಂದು ಮಂತ್ರ. ಆದರೆ ಪರಿಹಾರ ನಾಮಜಪ, ಹೆಚ್ಚು ಹರಿನಾಮ ಜಪವನ್ನು ಮಾಡಿ ಬಲ ಬರುತ್ತೆ, ಹೆಚ್ಚು ಬಲ ಬರುತ್ತದೆ. ಸರ್, ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ವರ್ಷ ಸಪ್ತಮಾಧಿಪತಿಯಾಗಿರುವಂತಹ ಶನಿ ಅಷ್ಟಮದಲ್ಲಿ ಸಂಚಾರವನ್ನು ಮಾಡ್ತಿರುವಂಥದ್ದು. ಲಗ್ನದಲ್ಲಿ ಅಥವಾ ಜನ್ಮದಲ್ಲಿ ಕೇತು, ಸಪ್ತಮದಲ್ಲಿ ರಾಹುವಿನ ಸಂಚಾರ, ಮತ್ತು ವರ್ಷಾರ್ಧದ ನಂತರದಲ್ಲಿ ಅವರಿಗೆ ಗುರುವಿನ ಸಂಚಾರ 12ರಲ್ಲಿ ಆಗ್ತಿರುವಂಥದ್ದು. ಉಚ್ಚ ಸ್ಥಾನದಲ್ಲಿರುವಂತಹ ಗುರು. ಜನ್ಮದಲ್ಲಿ ಕೇತುವಿನ ಸಂಚಾರ ಇರುವಂತಹ ಒಂದು ಸಮಯದಲ್ಲಿ ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸ ಆಗುವಂತಹ ಸಾಧ್ಯತೆಗಳು ಅನ್ನುವಂಥದ್ದು ಕಾಣುತ್ತೆ. ಕೇತು ಲಿವರನ್ನು ಮತ್ತು ಹೊಟ್ಟೆ ಭಾಗವನ್ನು ಇತ್ಯಾದಿ ಸಂಬಂಧವಾಗಿರುವಂತಹ ಒಂದು ಸಮಸ್ಯೆಗಳನ್ನು, ಮತ್ತು ಸಪ್ತಮಾಧಿಪತಿಯಾಗಿರುವಂತಹ ಶನಿ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡಬೇಕಾದ್ರೆ ಮೂತ್ರಕೃಚ್ರ ಅನ್ನುವಂತಹ ಒಂದು ರೋಗ ಉಂಟಾಗುವಂತಹ ಒಂದು ಸಾಧ್ಯತೆ ಸಿಂಹರಾಶಿಯವರಿಗೆ ಕಾಣಸಿಗುತ್ತೆ. ವ್ಯಯ ಸ್ಥಾನದಲ್ಲಿ ಗುರು ಇರೋದರಿಂದ ಧರ್ಮ ಕಾರ್ಯವನ್ನು ಮಾಡಿದ್ರಲ್ಲಿ ಮಾತ್ರ ಅವರಿಗೆ ಜಯ. ಅದು ಬಿಟ್ಟು ಸಪ್ತಮ ಸ್ಥಾನದಲ್ಲಿ ರಾಹು ಇರೋದ್ರಿಂದ ನಾವು ಕುಂಭರಾಶಿಯನ್ನು ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ಮಿಸ್ಟರಿ ಪಾರ್ಟ್ ಅಂತ. ಅಂದರೆ ಒಂದು ರೀತಿ ಏನಿದೆ ಅನ್ನೋದು ಅದರಲ್ಲಿ ಗೊತ್ತಿಲ್ಲ. ಅದರಲ್ಲೂ ಕೂಡ ಇಲ್ಯೂಷನನ್ನು ಉಂಟು ಮಾಡುವಂತಹ ಗ್ರಹ, ಛಾಯಾಗ್ರಹನಾಗಿರುವಂತಹ ರಾಹು ಯಾವಾಗ ಸಪ್ತಮ ಸ್ಥಾನದಲ್ಲಿ ಬರ್ತಾನೆ, ಸಪ್ತಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾನೆ, ಕೌಟುಂಬಿಕವಾಗಿ ತುಂಬ ಮನಸ್ತಾಪಗಳು ಉಂಟಾಗುವಂತಹ ಸಾಧ್ಯತೆಗಳು. ಹಾಗಾಗಿ ಕುಟುಂಬದಲ್ಲಿ ಆಗುವಂತಹ ಮನಸ್ತಾಪಗಳನ್ನು ಪರಿಹಾರವನ್ನು ಮಾಡ್ಕೋಬೇಕು. ಅವರ ವ್ಯಕ್ತಿತ್ವ ಅನ್ನುವಂಥದ್ದು ಸಹಜವಾಗಿ ಯಾವುದನ್ನು ಒಪ್ಕೊಳ್ಳದೇ ಇರುವಂತಹ ವ್ಯಕ್ತಿತ್ವ. ಅವರಿಗೆ ಅನುಭವಕ್ಕೆ ಬಂದರೆ ಮಾತ್ರ ಅವರದನ್ನು ಒಪ್ಕೊಳ್ಳುವಂತಹ ಒಂದು ವ್ಯಕ್ತಿತ್ವ ಸಿಂಹರಾಶಿಯವರಿಗೂ ಇರುತ್ತೆ. ಹಾಗಾಗಿ ಆರೋಗ್ಯದ ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇನ್ನು ಅಷ್ಟಮ ಸ್ಥಾನದಲ್ಲಿ ಶನಿಯ ಸಂಚಾರ ಆಗುವಂತಹ ಕಾಲದಲ್ಲಿ ಸ್ವಲ್ಪ ಅನಾರೋಗ್ಯಗಳು ಅನ್ನುವಂಥದ್ದು ಕೇತುವಿನಿಂದಲೂ ಪ್ರಾಪ್ತವಾಗತ್ತೆ. ಮತ್ತು ಗುರುವಿನ ಬಲ ಇಲ್ಲದೇ ಇರುವಂತಹ ಕಾರಣ ಸಹಜವಾಗಿ ಗುರುವಿನ ದಶಾಕಾಲದಲ್ಲಾಗಿರ್ಬೋದು ಅಥವಾ ಗುರುವಿನ ಸಂಚಾರ ಚೆನ್ನಾಗಿಲ್ಲದೆ ಇರುವಂತಹ ಸಮಯದಲ್ಲಿ ಅವರಿಗೆ ಈ ಡಯಾಬಿಟಿಸ್ ಸಂಬಂಧವಾಗಿರುವಂತಹ ಸಮಸ್ಯೆಗಳಿದ್ದಾಗ ಅದು ಉಲ್ಬಣ ಆಗುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಸಿಂಹರಾಶಿಯವರಿಗೆ ಕಾಣಸಿಗುತ್ತೆ. ಪಾರ್ಟ್ನರ್ಶಿಪ್ ಅಂತ ನಾನು ಹೇಳಿದೆ, ಅದು ಲೈಫ್ ಪಾರ್ಟ್ನರ್ ಅಂದರೆ ಕುಟುಂಬದಲ್ಲಿ ಅಂತ ಹೇಳಿದ್ದೀನಿ. ಅದರ ಜೊತೆಗೆ ಉದ್ಯೋಗದಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಯಾರು ಮಾಡ್ತಾರೆ ಸಪ್ತಮ ಸ್ಥಾನವನ್ನು ತೋರಿಸುವಂಥದ್ದು, ಅವರು ಕೂಡ ಎಚ್ಚರಿಕೆಯಿಂದ ಇರಬೇಕು. ಜೊತೆಗೆ ನೀವು ಯಾರನ್ನು ನಂಬಿರ್ತೀರಾ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಅವರು ನಿಮಗೆ ಮೋಸ ಮಾಡಿ ಹೋಗುವಂತಹ ಸಾಧ್ಯತೆ. ಹಾಗಾಗಿ ಪಾರ್ಟ್ನರ್ಶಿಪ್ ಜೊತೆಗೆ ವ್ಯವಹಾರ ಮಾಡ್ತಿರ್ತಕ್ಕಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇದಕ್ಕೆ ಪರಿಹಾರಾರ್ಥವಾಗಿ ಅವರು ಶಿವಶಕ್ತಿಯ ಆರಾಧನೆಯನ್ನು ಮತ್ತು ವಿಶೇಷವಾಗಿ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಅವಶ್ಯವಾಗಿ ಮಾಡಬೇಕಾಗತ್ತೆ. ವಿಠಲ್ ಭಟ್ರೆ, ಇನ್ನು ಕನ್ಯಾ ರಾಶಿ 2026ರ ವರ್ಷ ಭವಿಷ್ಯ ಹೇಗಿದೆ? ಕನ್ಯಾ ರಾಶಿಯವರಿಗೆ ಈ ವರ್ಷ ಬಹಳ ಪ್ರಮುಖವಾಗಿ ಅವರು ಗಮನಿಸಬೇಕಾಗಿರತಕ್ಕಂಥದ್ದು ಆಲಸ್ಯದಿಂದ ಹೊರಬರಬೇಕು ಅವರು. ಯಾಕೆಂದರೆ ಇಡೀ ವರ್ಷ ಶನಿಯ ಪೂರ್ಣ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರೋದ್ರಿಂದ ಆಲಸ್ಯಗಳಾಗುವ ಸಾಧ್ಯತೆ, ಲೇಜಿ
ಆಗುವ ಸಾಧ್ಯತೆ ಜಾಸ್ತಿ ಇದೆ. ಅದ್ಭುತವಾದಂಥ ವರ್ಷ. ಬಹಳಷ್ಟು ವರ್ಷಗಳಿಂದ ಆಗಲೇ ಇಲ್ಲ, ಈ ವರ್ಷ ಮಾಡಲೇಬೇಕು ಅಂದ್ಕೊಂಡ ಎಷ್ಟೋ ಕೆಲಸ ಕಾರ್ಯಗಳು 2026ನೇ ಇಸ್ವಿ ಜನವರಿಯಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ ನಿಮಗೆ. ಅಂದರೆ ಬಹಳ ಕಾಲದಿಂದ, ಬಹಳ ವರ್ಷಗಳಿಂದ ನೀವು ಮಾಡಬೇಕು ಅಂದ್ಕೊಂಡಿದ್ದ ಕೆಲಸಗಳು ನಿಂತೋಗಿತ್ತಲ್ಲ, ಅದು ಈ 2026 ಜನವರಿಯಿಂದಲೇ ಆರಂಭಿಸಿ ಆ ಕೆಲಸಗಳೆಲ್ಲ ಮುಂದೆ ಹೋಗ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಚಾನ್ಸಸ್ಸು. ಆದರೆ ಯಾವುದೇ ಕಾರಣಕ್ಕೂ ನೀವು ಲೇಸಿನೆಸ್ ಮಾಡಿ ಹೆಂಗಿದ್ರು ಹೇಳಿದಾರಲ್ಲ ಬಿಡು ನೋಡೋಣ ನಿಧಾನಕ್ಕೆ ಅಂತ ಅಂದ್ಕೊಂಡ್ರೆ ಮಾತ್ರ ಆಮೇಲೆ ಇದು ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳ್ಳೋ ಪರಿಸ್ಥಿತಿಯನ್ನು ಮಾಡ್ಕೊಳ್ಬೇಡಿ. ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ. ಅದರಲ್ಲೂ ವಿದೇಶಕ್ಕೆ ಹೋಗಿ ಅಧ್ಯಯನ ಮಾಡಬೇಕು ಅಂದ್ಕೊಂಡ ವಿದ್ಯಾರ್ಥಿಗಳಿಗೆ ಟೂ ಗುಡ್ ಅನ್ಬೋದು. ತುಂಬ ಚೆನ್ನಾಗಿ ಅವಕಾಶಗಳು ಸಿಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಎಲ್ಲಿ ಬೇಕಾದ್ರೂ ಹೋಗಿ ಶ್ರದ್ಧೆಯಿಂದ ಓದ್ಕೊಳ್ಳಿ, ಚೆನ್ನಾಗಿರಲಿ. ದೇಶದ ಹೆಸರು, ನಿಮ್ಮ ಹೆಸರು, ಕುಟುಂಬದ ಹೆಸರು ತಂದ್ಕೊಳ್ಳಿ. ಇನ್ನು ನಿರುದ್ಯೋಗಿಗಳಿಗೆ ಉದ್ಯೋಗದ ವಿಚಾರ ಅಂತಕ್ಕಂಥದ್ದು ಜನವರಿಯಿಂದಲೇ ತುಂಬ ಚೆನ್ನಾಗಿರುತ್ತೆ. ಜೂನ್ ನಂತರ ಅಂತೂ ಪ್ರಮೋಷನ್ನು, ಸ್ಯಾಲ್ರಿ ಹೈಕು, ಟ್ರಾನ್ಸ್ಫರು, ಗೌರ್ಮೆಂಟ್ ಬಹಳಷ್ಟು ಜನ ನಂತರ ಕೇಳ್ತಿರ್ತಾರೆ ಸರ್ಕಾರಿ ಉದ್ಯೋಗ ಸಿಗುತ್ತಾ, ಗೌರ್ಮೆಂಟ್ ಜಾಬ್ ಸಿಗುತ್ತಾ ಅಂತ. ನೀವು ಕನ್ಯಾ ರಾಶಿಯವರಾಗಿದ್ದರೆ ಈ ವರ್ಷ ನಿಮಗೆ ತುಂಬ ಇಂಪಾರ್ಟೆಂಟು. ಶನಿಯ ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ. ನಿಮಗೆ ವಿಶೇಷವಾಗಿ ಗುರುಬಲನೂ ಬರ್ತದೆ ಅಂತಂದಾಗ ಈ ವರ್ಷ ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಿರುವ ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾಗಿರುತ್ತದೆ. ಇನ್ನು ಸ್ಯಾಲ್ರಿ ಹೈಕು, ಪ್ರಮೋಷನ್ ಅಂತೂ ಗ್ಯಾರಂಟಿ ಸಿಗುತ್ತೆ ಈ ವರ್ಷದಲ್ಲಿ. ಬಹಳ ಕಾಲದಿಂದ ನೀವು ಒಂದೇ ಕಡೆ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ, ಈ ವರ್ಷ ನನ್ನ ರೆಕಗ್ನೈಸ್ ಮಾಡ್ತಾರ ಅಂದರೆ ಖಂಡಿತ ರೆಕಗ್ನೈಸ್ ಮಾಡ್ತಾರೆ, ನಿಮ್ಮನ್ನು ಗುರುತಿಸ್ತಾರೆ, ನಿಮ್ಮನ್ನು ಪ್ರಮೋಷನ್ ಆದಿಗಳು ಸಿಗುತ್ತೆ, ನಿಮಗೆ ನೀವು ಬಯಸಿದ್ದು ಸಿಗುತ್ತೆ. ಬಾಯಿ ಬಿಟ್ಟು ಕೇಳಬೇಕು, ಅರ್ಜಿ ಹಾಕಬೇಕು. ಸುಮ್ಮನೆ ಕೂತು ಅವರೇ ಬರಲಿ ಅಂದರೆ ಅದಾಗೋ ಕೆಲಸ ಅಲ್ಲ. ಇನ್ನು ನೀವು ಅವಿವಾಹಿತರು, ವಿವಾಹಾದಿ ವಿಚಾರಗಳಲ್ಲಿ ಅನುಕೂಲ ಇದೆ ಅಂದರೆ ಖಂಡಿತವಾಗಿ ಇದೆ. ಇಡೀ ವರ್ಷವೂ ಇದೆ. ಅದರಲ್ಲೂ ಬಹಳಷ್ಟು ಜನಕ್ಕೆ ಇರುತ್ತೆ, ನಾನು ಏನು ಜಾಬ್ ಮಾಡ್ತಾ ಇದ್ದೀನೋ ಅದೇ ಜಾಬ್ ಮಾಡ್ತಾ ಇರುವಂಥ ಬಾಳ ಸಂಗಾತಿ ಬೇಕು. ಇವಾಗ ಟೀಚರು, ನನಗೆ ಟೀಚರ್ ಹುಡುಗಿನೇ ಬೇಕು, ಟೀಚರ್ ಹುಡುಗನೇ ಬೇಕು, ಲಾಯರೇ ಬೇಕು, ಡಾಕ್ಟ್ರೇ ಬೇಕು ಅಂತ ಹುಡುಕ್ತಿರ್ತಾರಲ್ಲ, ಆ ಥರ ನಿಮ್ಮದೇ ವೃತ್ತಿಯನ್ನು ಮಾಡ್ತಾ ಇರತಕ್ಕಂಥ ಒಂದು ಬಾಳ ಸಂಗಾತಿಯನ್ನು ಹುಡುಕ್ತಾ ಇರುವ ಕನ್ಯಾ ರಾಶಿಯವರು ನೀವು ಆದರೆ ಜನವರಿಯಿಂದನೇ ಶುರು ಮಾಡ್ಕೊಂಡ್ಬಿಡಿ. ಯಾವುದೇ ಧನುರ್ಮಾಸ, ಪುಷ್ಯಮಾಸ ಅಂತ ಯೋಚನೆ ಮಾಡೋಕೆ ಹೋಗ್ಬೇಡಿ. ನೀವು ಹುಡುಕೋಕೆ ಸ್ಟಾರ್ಟ್ ಮಾಡಿ, ಖಂಡಿತವಾಗಿ ನಿಮ್ಗೆ ಅನುಕೂಲ ಆಗಲಿದೆ. ಅದು ಜೂನ್ ನಂತರ ಅಂತೂ ತುಂಬ ಚೆನ್ನಾಗಿದೆ ವಿವಾಹಾದಿ ವಿಚಾರಗಳಲ್ಲಿ. ಇನ್ನು ವಿವಾಹ ಆಗೋಗಿದೆ, ಗಂಡ ಹೆಂಡತಿ ಜಗಳ ಮನಸ್ತಾಪಗಳೆಲ್ಲ ಇದೆ ಅಂತಂದಾಗ ಬಹಳ ಮುಖ್ಯವಾಗಿ ಇವತ್ತಿನ ಸಲ ಬರೀ ದ್ವಿಸ್ವಭಾವ ರಾಶಿಗಳೇ ಬರುತ್ತೆ ನಿಮಗೆ. ನಿಮ್ಮದು ಕನ್ಯಾ ರಾಶಿಯವ್ರದ್ದು ದ್ವಿಸ್ವಭಾವ ರಾಶಿ ಆದ್ದರಿಂದ ನೀವೊಂದು ಸ್ವಲ್ಪ ಗಟ್ಟಿ ಮನಸ್ಸು ಮಾಡಬೇಕು. ನನ್ನ ಸಂಸಾರ ನಾನು ಸರಿ ಮಾಡ್ಕೊಳ್ಬೇಕು ಅನ್ನುವಂಥದ್ದು ನಿಮಗಿದ್ರೆ ಖಂಡಿತವಾಗಿ ಇದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಅತ್ಯುತ್ತಮವಾಗಿರತಕ್ಕಂಥ ವರ್ಷ ಅಂತ ಕಂಡು ಬರ್ತಾ ಇದೆ. ಸಂತಾನ ಇಲ್ಲದವರಿಗೆ ಖಂಡಿತವಾಗಿ ಸಂತಾನ ಆಗ್ತದೆ. ಯಾಕೆ ಅಂತಂದ್ರೆ ಲಾಭದಲ್ಲಿ ಗುರು ಇರ್ತಾನೆ, ಪಂಚಮಾಧಿಪತಿಯ ದೃಷ್ಟಿ ಇರ್ತದೆ, ಶುಕ್ರ ಸಂಚಾರ ಮಧ್ಯದಲ್ಲಿ ಬಲವನ್ನು ಕೊಡ್ತಾ ಹೋಗ್ತಾ ಇದೆ. ಆದ್ರಿಂದಾಗಿ ಪುರುಷರಲ್ಲಿಯೂ ಸಹ ಸ್ತ್ರೀಯರಲ್ಲಿಯೂ ಸಹ ಯಾವುದೇ ಆರೋಗ್ಯ ಬಾಧೆಗಳಿದ್ದು ಸಂತಾನ ಆಗ್ತಾ ಇಲ್ಲ ಅನ್ನೋರ್ಗೂ ಸಹ ಈ ವರ್ಷ ನೀವು ಜನವರಿಯಿಂದಲೇ ಔಷಧೋಪಚಾರಗಳನ್ನು ಸರಿಯಾಗಿ ಮಾಡ್ಕೊಂಡು ಬಂದ್ರೆ ಕನ್ಯಾ ರಾಶಿಯವರಿಗೆ ಸಂತಾನ ಯೋಗ ತುಂಬಾ ಚೆನ್ನಾಗಿದೆ. ಇನ್ನು ಸೈಟ್ ತಗೋಬೇಕು, ಮನೆ ಕಟ್ಟಬೇಕು, ಬಹಳಷ್ಟು ಕಾಲದಿಂದ ನಿಂತು ಹೋಗಿರುತ್ತೆ, ಅರ್ಧಮರ್ಧ ದುಡ್ಡು ಕೊಟ್ಬಿಟ್ಟಿರ್ತೀರಾ, ಫುಲ್ ದುಡ್ಡು ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡಿರಲ್ಲ, ಅವರು ಕೂಡ ಗಲಾಟೆ ಮಾಡ್ತಾ ಇರ್ತಾರೆ. ಈ ವರ್ಷ ನೀವು ಆರಾಮಾಗಿ ಕೂತ್ಕೊಂಡು ಅವರಿಗೆ ದುಡ್ಡು ಸೆಟಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಇಲ್ಲ ಸೈಟ್ ಇದೆ, ಮನೆ ಕಟ್ಟಲಿಕ್ಕೆ ಶುರು ಮಾಡಬೇಕು ಅನ್ಕೊಳ್ತಾ ಇದ್ದೀನಿ, ಯಾಕೋ ಆಗ್ತಾ ಇಲ್ಲ, ಖಂಡಿತವಾಗಿ ಆಗುತ್ತೆ. ಮನಸ್ಸು ಮಾಡಬೇಕಷ್ಟೇ. ನೀವು ಮನಸ್ಸು ಮಾಡಿ ಕೈ ಹಾಕಿ ಮಾಡಿದ್ರೆ ಧೈರ್ಯವಾಗಿ ಖಂಡಿತ ಮನೆ ಕಟ್ತೀರಾ. ಇನ್ನು ಬಹಳ ಮುಖ್ಯವಾಗಿ ಪರಿಹಾರಾದ ವಿಚಾರಗಳಿಗೆ ಬಂದ್ರೆ ಬಹಳ ಮುಖ್ಯವಾಗಿ ಗಣಪತಿಯನ್ನ ಆರಾಧನೆ ಮಾಡಲೇಬೇಕು ನೀವು. ಓಂ ಗಂ ಗಣಪತಯೇ ನಮಃ ಈ ಒಂದು ಮಂತ್ರವನ್ನ ಜಪ ಮಾಡಿದ್ರೆ ಖಂಡಿತವಾಗಿ ಎಲ್ಲ ನಿರ್ವಿಘ್ನವಾಗಿ ಆಗ್ತದೆ. ಒಳ್ಳೆಯದಾಗಲಿ. ಹರೀಶ್ ಕಶ್ಯಪ್ ಅವರೇ, ತುಲಾ ರಾಶಿಯ ವರ್ಷದ ಭವಿಷ್ಯ ಹೇಗಿದೆ ತಿಳಿಸ್ಕೊಡೋದಾದ್ರೆ? ತುಲಾ ರಾಶಿಗೆ ಒಂದು ಭಾಗ್ಯೋದಯದ ವರ್ಷ ಇದೆ, ಅದು ಇನ್ನೂ ಮುಂದುವರಿತದೆ. ಯಾಕಂದರೆ ಗುರುವಿನ ಅನುಕೂಲ ಇರತಕ್ಕಂತಹ ವರ್ಷ, ಗುರುವಿನ ದೃಷ್ಟಿ ಇರತಕ್ಕಂತಹ ವರ್ಷ, ಪುನಃ 10ನೇ ಮನೆಗೆ ಗುರು ಹೋಗ್ತಕ್ಕಂತಹ ವರ್ಷ, ಮತ್ತು ಪಂಚಮದಲ್ಲಿ ರಾಹುವಿನ ಒಂದು ದೋಷ ಬಿಟ್ಟರೆ ಅಂಥ ಹೆಚ್ಚಿನ ಬಾಧೆಗಳೇನು ಇಲ್ಲದೆ ಇರತಕ್ಕಂತಹ ವರ್ಷ. ಹಾಗಾಗಿ ವ್ಯಾವಹಾರಿಕವಾಗಿ ಉನ್ನತಿ, ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯದಾಗ್ತದೆ. ಈ ಷಷ್ಠದ ಶನಿಯಿಂದ ಕೆಲವು ಒಂದು ಅತಿಯೋಗ ಅಂದರೆ ಪೆದ್ದರೂ ಕೂಡ ಅನೇಕವಾಗಿರ್ತಕ್ಕಂತಹ ಒಂದು ಯೋಗಗಳನ್ನು ಪಡಿತಾರಂತೆ. ಆ ರೀತಿಯ ಒಂದು ಯೋಗ ಅಂದರೆ ಯಾರೋ ಅಧಿಕಾರದಲ್ಲಿ ಇರೋಕ್ಕೆ ಯೋಗ್ಯರಲ್ಲವೋ ಅವ್ರಿಗೆ ಅಧಿಕಾರ ಮುಂದುವರಿತದೆ ಅಂತಂತನೂ ನಾವು ಅದಕ್ಕೆ ಚಿಂತನೆ ಮಾಡ್ಬೋದು. ಯಾರಿಗೆ ಅಧಿಕಾರ ಬರುತ್ತೆ ಅಂತಂತನೋ ಕಲ್ಪನೆಯೇ ಇರೋದಿಲ್ಲ, ಅಂಥವ್ರಿಗೆ ಯಾವುದೋ ಒಂದು ಅಧಿಕಾರ ಬಂದುಬಿಡ್ತದೆ. ರಾಜಕೀಯವಾಗಿ, ಆಡಳಿತವಾಗಿ, ಆರಕ್ಷಣಾ ವಿಷಯದಲ್ಲಿ ಅಥವಾ ವಿದ್ಯಾಸಂಸ್ಥೆಗಳ ವಿಷಯದಲ್ಲಿ, ಒಟ್ಟಿನಲ್ಲಿ ಅಧಿಕಾರ ವ್ಯಾಪ್ತಿಯು ವಿಚಿತ್ರವಾಗಿ ಅದು ಪ್ರಾಪ್ತವಾಗ್ತಕ್ಕಂತಹ ವರ್ಷ ತುಲಾರಾಶಿಯವರಿಗೆ ಅಂತಂತ ನಾವು ಅದನ್ನು ಸಂಕ್ಷಿಪ್ತವಾಗಿ ಹೇಳಬಹುದು.
ಈ ಆರಂಭದ 2 ತಿಂಗಳು ಸ್ವಲ್ಪ ಜಗಳ ಕದನಗಳಿಗೆ, ಕೌಟುಂಬಿಕವಾಗಿರ್ತಕ್ಕಂಥ ಮಿತ್ರವರ್ಗ, ಕುಟುಂಬದಲ್ಲಿ ಹೆಂಡತಿ ಮಕ್ಕಳು ಈ ವಿಷಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರ್ತದೆ. ಹಣಕಾಸಿನ ವಿಷಯದಲ್ಲಿ ಅಥವಾ ನಿಮ್ಮದೇ ಕೆಲವು ವಾಗ್ದೋಷಗಳು ಇತ್ಯಾದಿಗಳ ಕಾರಣದಿಂದ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಯಾಕಂದರೆ ಮಾತಿನಿಂದ ಮನೆ ಕೆಡಿತು, ಮಾತಿನಿಂದಲೇ ಒಲೆ ಕೆಡಿತು ಅಂತಂತ ಗಾದೆ ಇದೆ. ಹಾಗಾಗಿ ಮಾತಿನ ಮೇಲೆ ನಿಮಗೆ ಹೆಚ್ಚು ಗಮನ ಇರಬೇಕು. ಪರಿಹಾರ ನಾನು ಈಗಲೇ ದೋಷವನ್ನು ಹೇಳಿದ್ದೀನಿ, ಪರಿಹಾರವನ್ನು ಹೇಳಿದ್ದೀನಿ. ಈ ಮಾತು, ಖರ್ಚು ಇತ್ಯಾದಿಗಳ ಅದೇ ದೋಷ, ಅದೇ ನಿಮಗೆ ಪರಿಹಾರ ಅಂತಂತ. ಆದರೂ ಗಣಪತಿ ದೇವರನ್ನು ಮತ್ತು ದುರ್ಗೆಯನ್ನು ಮಂಗಳವಾರದಂದು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಕೆಂಪು ಮತ್ತು ಹಸುರಿನ ಪತ್ರೆಗಳನ್ನು ಹೂವಿನಿಂದ ಅಲಂಕಾರ ಮಾಡಿಸ್ತಕ್ಕಂಥದ್ದು ಶ್ರೇಯಸ್ಸಾಗ್ತದೆ. ತುಲಾ ರಾಶಿಯವರಂದರೆ ಜಾಗ್ರತೆ ವಹಿಸಬೇಕು, ಎಚ್ಚರ ವಹಿಸಬೇಕು, ಮತ್ತೆಲ್ಲವೂ ಕೂಡ ಚೆನ್ನಾಗಿದೆ ಅಂತ. ಈಗ ವೃಶ್ಚಿಕ ರಾಶಿಯ ಫಲಾಫಲ ಹೇಗಿದೆ? ವೃಶ್ಚಿಕ ರಾಶಿಯವರು ಸ್ವಲ್ಪ ಸಹಜವಾಗಿ ಸೀಕ್ರೆಟಿವ್ ಸ್ವಭಾವದವರಾಗಿರ್ತಾರೆ. ಅಂದರೆ ಅವರು ಅಷ್ಟಾಗಿ ಅವರ ದುಃಖಗಳನ್ನು ಕೂಡ ಹೊರಗೆ ಹಾಕೋಲ್ಲ. ಮತ್ತು ಅವರು ಮಾಡುವಂತಹ ಕೆಲಸ ಅಂದರೆ ಏನು, ಅದನ್ನು ಹೇಗೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಅಷ್ಟು ಸುಲಭಕ್ಕೆ ಜನಗಳಿಗೆ ಗೊತ್ತಾಗಲ್ಲ. ಪ್ರಾರಂಭದಲ್ಲಿ ಆರೋಗ್ಯದ ವಿಚಾರದಲ್ಲಿ ಒಂದಷ್ಟು ಹಣಕಾಸಿನ ಖರ್ಚು ಅನ್ನುವಂಥದ್ದು ಜಾಸ್ತಿ ಆಗುವಂತಹ ಒಂದು ಸಾಧ್ಯತೆ ಇದ್ದರೂ ಕೂಡ ಮುಂದಿನ ದಿನದಲ್ಲಿ ಮಾಡಿರುವಂತಹ ಖರ್ಚುಗಳು ಕೂಡ ಅದೆಲ್ಲ ರಿಕವರಿ ಆಗಿ ಇನ್ನೂ ಹೆಚ್ಚಿನದಾಗಿ ಲಾಭ ಬರುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಕಾಣಸಿಗುತ್ತೆ. ಅಷ್ಟಮದಲ್ಲಿ ಗುರು ಸಂಚಾರ ಮಾಡ್ತಿರ್ತಾನೆ. ಪ್ರಾರಂಭದಲ್ಲಿ ವಿದ್ಯಾರ್ಥಿಗಳಿಗೆ ಪಂಚಮ ಸ್ಥಾನದಲ್ಲಿರುವಂತಹ ಶನಿಯ ಒಂದು ಸಂಚಾರದಿಂದ ವಿದ್ಯಾರ್ಥಿಗಳು, ಹೈಯರ್ ಎಜುಕೇಷನನ್ನು ಓದ್ತಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅವರಿಗೆ ಸೋಮಾರಿತನದ ಕಾರಣದಿಂದ ವಿದ್ಯೆಯಲ್ಲಿ ಹಿನ್ನಡೆ ಆಗುವಂತಹ ಒಂದು ಸಾಧ್ಯತೆ ವೃಶ್ಚಿಕ ರಾಶಿಯವರಿಗೆ ಕಾಣಸಿಗತ್ತೆ. ಅದರ ಜೊತೆಗೆ ಅದರ ಮೇಲೆ ಗುರುವಿನ ದೃಷ್ಟಿ ಬಂದ ನಂತರದಲ್ಲಿ ಸಹಜವಾಗಿ ಸ್ವಲ್ಪ ಒಂದಷ್ಟು ಪೆಟ್ಟೆಗಳನ್ನು ಅನುಭವಿಸಿ ಸ್ವಲ್ಪ ಒಂದು ರೀತಿ ಹಿನ್ನಡೆ ಆದ ನಂತರ ಅವರೇ ಜೂನ್ ತಿಂಗಳ ನಂತರದಲ್ಲಿ ಸಹಜವಾಗಿ ಸ್ವಲ್ಪ ಬದಲಾವಣೆ ಆಗುವಂತಹ ಒಂದು ಪರಿವರ್ತನಾ ಯೋಗವೂ ಕೂಡ ವೃಶ್ಚಿಕ ರಾಶಿಯವರಿಗೆ ಕಾಣಸಿಗತ್ತೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ. ವೃಶ್ಚಿಕ ರಾಶಿಯವರ ತಾಯಿಗೆ ಸಹಜವಾಗಿ ಏನಾದರೂ ಸ್ವಲ್ಪ ಅನಾರೋಗ್ಯಗಳು ಇತ್ತು ಅಂತಂದರೆ ಅದು ಸ್ವಲ್ಪ ಉಲ್ಬಣ ಆಗುವಂತಹ ಒಂದು ಸಾಧ್ಯತೆ ಇದೆ. ಇನ್ವೆಸ್ಟ್ಮೆಂಟನ್ನು ಮಾಡಲಿಕ್ಕೆ ಜೂನ್ ತಿಂಗಳ ನಂತರ ತುಂಬ ಉತ್ತಮ ಫಲಗಳನ್ನು ತಂದುಕೊಡುತ್ತೆ. ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾ ಇದ್ದೀನಿ ಅಂತ ಕಾರಣಕ್ಕೆ ಭೂಮಿಯ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಸೂಕ್ತ ಅಲ್ಲ. ಯಾಕೆಂದರೆ 4ನೇ ಸ್ಥಾನದಲ್ಲಿ ರಾಹುವಿನ ಸಂಚಾರ ಇರೋದ್ರಿಂದ ಭೂಮಿ ವಿಚಾರದಲ್ಲಿ, ವಾಹನದ ವಿಚಾರದಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದು ಮೋಸ ಹೋಗುವಂತಹ ಒಂದು ಸಾಧ್ಯತೆ ಕೂಡ ಇರಬಹುದು. ಆದರೆ ಹಣದಲ್ಲಿ ಬೇರೆ ಇನ್ನೆಲ್ಲರೂ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಥವಾ ಈ ಕೆಲಸ ಕಾರ್ಯವನ್ನು ಮಾಡ್ತಿರ್ತಕ್ಕಂಥವ್ರಿಗೆ ಒಳ್ಳೆಯ ಪದವಿ ಪ್ರಾಪ್ತವಾಗುವಂಥದ್ದು, ಯಾವುದಾದ್ರೂ ಈ ಒಂದು ನಮಗೆ ಒಳ್ಳೆಯ ಒಂದು ಪದವಿ ಬರಬೇಕು, ಒಳ್ಳೆಯ ರೀತಿಯಾಗಿರುವಂಥ ಪ್ರಮೋಷನ್ ಆಗಬೇಕು ಅಂತ ನಿರೀಕ್ಷಣೆಯನ್ನು ಮಾಡ್ತಿರ್ತಕ್ಕಂಥವ್ರಿಗೆ ಈ ವರ್ಷಾರ್ಧದ ನಂತರದಲ್ಲಿ ಉತ್ತಮ ಫಲಗಳು ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಇಷ್ಟಾದರೂ ಕೂಡ ಪಂಚಮ ಸ್ಥಾನದಲ್ಲಿ ಶನಿಯ ಸಂಚಾರ ಇರೋದ್ರಿಂದ ವೇದ್ಯ ಮನಃಕುಂಟದ ಪಂಚಮಾಧಿಪತಿಯಾಗಿ ಭಾಗ್ಯಸ್ಥಾನಕ್ಕೆ ಬರ್ತಾನೆ. ನಿಮ್ಮ ಪೂರ್ವ ಪುಣ್ಯಗಳು, ನೀವು ಹಿಂದೆ ಮಾಡಿರುವಂತಹ ಪೂಜಾದಿಗಳು, ಪುನಸ್ಕಾರಗಳು ಇತ್ಯಾದಿ ಎಲ್ಲವೂ ಕೂಡ ಫಲವನ್ನು ಕೊಡುವಂತಹ ಒಂದು ಸಂದರ್ಭ ನಿಮಗೆ ಈ ವರ್ಷಾರ್ಧದ ನಂತರದಲ್ಲಿ ಒದಗಿ ಬರುತ್ತೆ. ಹಾಗಾಗಿ ರಾಹುಕೇತುಗಳಿಗೆ ಸಂಬಂಧವಾಗಿರುವಂತಹ ಶಾಂತಿಯನ್ನು, ಶನಿಗೆ ವಿಶೇಷವಾಗಿ ಆಂಜನೇಯ ಸ್ವಾಮಿಗೆ ಆರಾಧನೆ, ನೀಚಾನ್ನ ದಾನವನ್ನು ಮಾಡುವಂಥದ್ದು, ಬಡವರು, ಭಿಕ್ಷುಕರು ಅಥವಾ ಆಹಾರದ ಆರ್ಥಿಗಳು ಯಾರಿರ್ತಾರೆ ಅಂಥವರಿಗೆ ಅನ್ನದಾನವನ್ನು ಮಾಡುವಂಥದ್ದು ತುಂಬ ಶುಭ ಫಲಗಳನ್ನು ಈ ವೃಶ್ಚಿಕ ರಾಶಿಯವರಿಗೆ ತಂದುಕೊಡುತ್ತೆ. ಇನ್ನು ಧನುರಾಶಿ 2026 ಏನು ಹೇಳ್ತಾ ಇದೆ? ಯಾವ ರೀತಿಯ ಫಲಾಫಲಗಳು? ಧನುರ್ರಾಶಿಯವರಿಗೆ ಬಹಳ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಸೀರಿಯಸ್ನೆಸ್, ಅಂದರೆ ಸ್ವಲ್ಪ ಗಾಂಭೀರ್ಯತೆ ಬೇಕಾಗಿದೆ. ಬರೇ ಚಿಂತೆ ಮಾಡ್ತಾ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಚಿಂತನೆ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರಬೇಕಾಗತ್ತೆ ಬಹಳಷ್ಟು ವಿಚಾರಗಳನ್ನು. ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು 4ನೇ ಮನೆಯಲ್ಲಿ ಶನಿ, ಅರ್ಧಾಷ್ಟಮ ಶನಿಯ ಒಂದು ಪ್ರಭಾವ ಇದ್ದಿರುತ್ತೆ. ಒಂದು 5-6 ರಾಶಿಯವರಿಗೆ ಶನಿ ಪ್ರಭಾವ ತುಂಬ ಜಾಸ್ತಿ ಕಾಡುತ್ತೆ. ಸಿಂಹ, ವೃಶ್ಚಿಕ, ಧನು, ಆಮೇಲೆ ಕುಂಭ, ಮೀನ, ಮೇಷ, ಇದೊಂದು 6 ರಾಶಿಯವರಿಗೆ ಸ್ವಲ್ಪ ಜಾಸ್ತಿ ಶನಿ ಪ್ರಭಾವ ಇರುತ್ತೆ. ಅದರಲ್ಲಿ ಧನುರ್ರಾಶಿಯವರಿಗೆ ಅರ್ಧಾಷ್ಟಮ ಶನಿ ಇರೋದ್ರಿಂದ ಶನೇಶ್ವರನ ಪ್ರಭಾವದ ಬಗ್ಗೆ ಜಾಸ್ತಿ ಗಮನಿಸಬೇಕಾಗಿರ್ತದೆ. ಈ ಒಂದು ವರ್ಷದಲ್ಲಿ ಗುರುಬಲ ಒಂದು 6 ತಿಂಗಳು ಮಾತ್ರ ಇರ್ತದೆ ನಿಮಗೆ. ಅದು 5 ತಿಂಗಳು ಅಂತ ಅನ್ಕೊಳ್ಳಿ. ಜನವರಿಯಿಂದ ಆದರೆ 5 ತಿಂಗಳು ಇರ್ತದೆ. 6ನೇ ತಿಂಗಳು ಜೂನ್ 1ನೇ ತಾರೀಕಿನೇ ಗುರುಬಲ ಇರಲ್ಲ ನಿಮಗೆ ಅಂತ ಅನ್ಕೊಳ್ಳಿ. ಸೊ ಈ ಥರ ಇರುವಂತಹ ಒಂದು ಸಂದರ್ಭ ಇದ್ದಾಗ ಆಕ್ಟ್ ಫಾಸ್ಟ್, ಸ್ವಲ್ಪ ಬೇಗ ನೀವು ಕೆಲಸ ಕಾರ್ಯಗಳನ್ನು ಬಗ್ಗೆ ಗಮನ ಹರಿಸಬೇಕಾಗತ್ತೆ.
ವಿದ್ಯಾರ್ಥಿಗಳಿಗೆ ಸೋಮಾರಿತನ ಅಥವಾ ಓದಿದ್ದು ಮರ್ತೋಗ್ತಕ್ಕಂಥದ್ದು, ಸೀರಿಯಸ್ನೆಸ್ ಇಲ್ಲದೆ ಓದ್ತಕ್ಕಂಥದ್ದು, ಏನೋ ಯೋಚನೆ ಮಾಡಿಕೊಂಡು ಪುಸ್ತಕ ಹಿಡ್ಕೊಂಡ್ಬರ್ತಕ್ಕಂಥದ್ದು ಮಾಡಿ ಸ್ವಲ್ಪ ಹಾಳು ಮಾಡ್ಕೊಳ್ತಾರೆ. ಸ್ವಯಂಕೃತ ಅಪರಾಧ ಅಂತೀವಲ್ಲ, ಆ ಥರ ಹಾಳು ಮಾಡ್ಕೊಳ್ತಾರೆ ವಿದ್ಯೆ ಅಂತ ಕಂಡು ಬರ್ತಾ ಇದೆ. ಸ್ವಲ್ಪ ಶ್ರದ್ಧೆಯಿಂದ ಬಹಳ ಚುರುಕುತನದಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾಗತ್ತೆ. ವಿದೇಶಕ್ಕೆ ಹೋಗಿ ಅಧ್ಯಯನ ಮಾಡಬೇಕು ಅಂತ ಆಸೆ ಇರ್ತಕ್ಕಂಥವ್ರಿಗೂ ದಯವಿಟ್ಟು ಹೋಗಬೇಡಿ ಅಂತ ನಾನು ಹೇಳ್ತಕ್ಕಂಥದ್ದು. ಆಮೇಲೆ ನಿಮ್ಮ ವೈಯಕ್ತಿಕ ಜಾತಕ ನಿಮ್ಮಿಷ್ಟ, ಯಾಕೆಂದರೆ ಅರ್ಧಾಷ್ಟಮ ಶನಿ ಮುಂದೆ ಪಂಚಮ ಶನಿ, ಇದು ಯಾವುದು ವಿದೇಶದಲ್ಲಿ ದೀರ್ಘಕಾಲಿಕವಾಗಿ ಒಂದು 4-5 ವರ್ಷ ಓದುವ ಪರಿಸ್ಥಿತಿಯಲ್ಲಿ ಧನುರಾಶಿಯವರು ಇಲ್ಲ. ಇನ್ನು ವೈಯಕ್ತಿಕ ಜಾತಕ ವಿಭಿನ್ನವಾಗಿರುತ್ತೆ, ನಿಮ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೇಕಾಗತ್ತೆ. ಇನ್ನು ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗ್ತಕ್ಕಂಥ ಯೋಗ ಫಲಗಳು ಮೊದಲ 6 ತಿಂಗಳುಗಳು ತುಂಬ ಚೆನ್ನಾಗಿದೆ. ಖಂಡಿತವಾಗಿ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ ಇರಬಹುದು, ಉದ್ಯೋಗಿಗಳಿಗೆ ಪ್ರಮೋಷನ್ನು, ಸ್ಯಾಲರಿ ಹೈಕು, ಟ್ರಾನ್ಸ್ಫರು ಇತ್ಯಾದಿ ಯಾವುದೇ ಇರಬಹುದು, ಪ್ರಯತ್ನ ಮಾಡಬಹುದು. ಬಹಳಷ್ಟು ಜನ ಸಾಮಾನ್ಯವಾಗಿ ಕೇಳ್ತಕ್ಕಂಥ ವಿಚಾರ ಗೌರ್ಮೆಂಟ್ ಜಾಬ್ ಸಿಗುತ್ತಾ ಅಂತ. ಖಂಡಿತವಾಗಿ ಯೋಗ ಫಲ ಮೊದಲೊಂದು 4-5 ತಿಂಗಳು ಇದೆ. ಅದರಲ್ಲೂ ವಿಶೇಷವಾಗಿ ಏಪ್ರಿಲ್ನಲ್ಲಿ ನಿಮಗೆ ಮೇಷರಾಶಿಯಲ್ಲಿ ರವಿ ಸಂಚಾರ ಆದಾಗ ಪರಮೋಚ್ಚ ಸ್ಥಿತಿಯಲ್ಲಿ ಭಾಗ್ಯಾಧಿಪತಿ ಇರ್ತಾನೆ. ಉದ್ಯೋಗ, ಅದು ಸರ್ಕಾರಿ ಉದ್ಯೋಗ ಕಾರಕನಾಗಿರ್ತಾನೆ. ಚತುರ್ಥದಲ್ಲಿ ಶನಿಯ ದೃಷ್ಟಿ ಕರ್ಮಸ್ಥಾನದ ಮೇಲಿರುತ್ತೆ. ಗೌರ್ಮೆಂಟ್ ಉದ್ಯೋಗ ಸಿಗ್ತಕ್ಕಂಥದ್ದು ಧನುರಾಶಿಯವರಿಗೆ ಸ್ವಲ್ಪ ಜಾಸ್ತಿ ಸಾಧ್ಯತೆಗಳಿರುತ್ತೆ. ಸೊ ದಯವಿಟ್ಟು ಪ್ರಯತ್ನ ಮಾಡಿ. ಇನ್ನು ಪ್ರಮೋಷನ್ನು, ಸ್ಯಾಲರಿ ಹೈಕು ಮತ್ತೊಂದು ಇರತಕ್ಕಂಥವ್ರಿಗೆ ಖಂಡಿತವಾಗಿ ಅವಕಾಶಗಳಿದೆ. ಬಟ್ ಆಲ್ರೆಡಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಹೋದ್ಯೋಗಿಗಳ ಕಿರಿಕಿರಿ ಇದ್ದೇ ಇರುತ್ತೆ. ಅವರೇನೋ ಸಹಜ ಹೇಳ್ತಾರೆ, ನೀವೇನೋ ಅವ್ರ ಸಪೋರ್ಟ್ ಇದೆ ಅಂದ್ಕೊಂಡು ಮಾತಾಡ್ತೀರಾ, ನೀವು ಕೆಟ್ಟವರಾಗ್ತೀರಾ, ಅವರೆಲ್ಲ ತಪ್ಪಿಸ್ಕೊಳ್ತಾರೆ. ಸೊ ನೀವು ಮಧ್ಯದಲ್ಲಿ ಬಕರ ಆಗ್ಬಿಡ್ತೀರಾ. ಸೊ ಎಚ್ಚರಿಕೆಯಿಂದ ಇರಿ. ಇನ್ನೊಬ್ಬರು ತಳ್ತಾ ಇದ್ದಾರೆ ಅಂತ ನೀವು ಮುಂದೆ ಹೋಗ್ಲಿಕ್ಕೆ ಹೋಗಬೇಡಿ ಸಾಮಾನ್ಯವಾಗಿ. ಇನ್ನು ಮುಖ್ಯವಾಗಿ ಅವಿವಾಹಿತರಿಗೆ ವಿವಾಹ ಸಿದ್ಧಿಯ ಯೋಗ ಫಲ ಹಾಗೂ ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಯೋಗ ಫಲ ಮೊದಲ ಒಂದು 6 ತಿಂಗಳುಗಳ ಕಾಲ ತುಂಬಾ ಚೆನ್ನಾಗಿದೆ. ಆಲ್ರೆಡಿ ಮದುವೆ ಆಗಿದೆ, ಯಜಮಾನರಿಗೆ ಹುಷಾರಿಲ್ಲ ಅನ್ನುವ ವಿವಾಹಿತ ಸ್ತ್ರೀಯರು ಇರ್ತಿರಲ್ಲ, ನಮ್ಗೆ ಯಜಮಾನರಿಗೆ ಹುಷಾರಿಲ್ಲ, ಯಾವಾಗ ಹುಷಾರಾಗುತ್ತೆ, ಮಾಂಗಲ್ಯ ಗಟ್ಟಿ ಆಗಬೇಕು ಅಂದರೆ ಜೂನ್ ನಂತರ ನಿಮ್ಮ ಯಜಮಾನರ ಆರೋಗ್ಯ ಸರಿ ಹೋಗುತ್ತೆ ಅಂತ ನಾನು ಹೇಳಬಹುದು. ಖಂಡಿತವಾಗಿ ಅನುಕೂಲ ಆಗುತ್ತೆ. ಹೆದರ್ಕೊಳ್ಳುವಂತಹ ಯೋಚನೆ ಫಲ ಏನು ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಇನ್ನು ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಿರ್ತಕ್ಕಂಥವ್ರಿಗೆ ಮೊದಲ 4-5 ತಿಂಗಳುಗಳಲ್ಲೇ ಸ್ವಲ್ಪ ಜಾಸ್ತಿ ಸಾಧ್ಯತೆಗಳಿದೆ. ಅದರಲ್ಲೂ ಒಂದು ಮೇ ಅಥವಾ ಏಪ್ರಿಲ್ ಮೇನಲ್ಲಿ ಪ್ರಯತ್ನ ಜಾಸ್ತಿ ಇದ್ರೆ ತುಂಬಾ ಉತ್ತಮ ಅಂತ ನನಗನ್ನಿಸ್ತಾ ಇದೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಅನುಕೂಲ ಆಗುತ್ತೆ. ಯಾವುದೇ ಕಾರಣಕ್ಕೂ ಏನೇ ಕಾಸ್ಟ್ ನೀವು ನಿಮ್ಮ ಅಣ್ಣ ತಮ್ಮಂದಿರು ಅಥವಾ ಯಾರ ಜೊತೆಗಾಗಲಿ ಕೋರ್ಟು ಕಚೇರಿ ಮೆಟ್ಲು ಹತ್ತುವಂತಹ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋಕೆ ಪ್ರಯತ್ನ ಕೂಡ ಮಾಡಕ್ಕೆ ಹೋಗಬೇಡಿ. ಒನ್ಸ್ ನೀವು ಅಲ್ಲಿ ಇಳ್ತೀರಿ ಅಂದರೆ ಅದರಿಂದ ಹೊರಗೆ ಬರ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಅರ್ಧಾಷ್ಟಮ ಶನಿಯ ಆರಂಭದಲ್ಲೇ ನೀವು ಕೋರ್ಟ್ ಕಚೇರಿಗೆ ಮೆಟ್ಲಿಟ್ರಿ ಅಂದರೆ ಪಂಚಮ ಶನಿ ಮುಗಿಯೋ ತನಕ ನೀವು ಅದರಿಂದ ಹೊರಗೆ ಬರಲ್ಲ. ಸೊ ಆದ್ದರಿಂದ ಅಂಥದ್ರಿಂದ ದೂರ ಇದ್ದು ಮಾತುಕತೆಯಲ್ಲಿ ವ್ಯವಹಾರಗಳನ್ನು ಮುಗಿಸ್ಕೊಂಡ್ರೆ ತುಂಬಾ ಅನುಕೂಲ ಅನ್ಸುತ್ತೆ. ಆರೋಗ್ಯದ ವಿಚಾರಗಳಲ್ಲಿ ನಿಮಗೆ ಸ್ವಲ್ಪ ಬೆನ್ನು ನೋವು, ಸೊಂಟ, ಮೊಣಕಾಲು ಈ ಒಂದು ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸ್ವಲ್ಪ ನೀವು ಅದಕ್ಕೆ ಆಯುರ್ವೇದ ಔಷಧಿಗಳನ್ನು ಮಾಡ್ತಕ್ಕಂಥದ್ದು ತುಂಬಾ ಅನುಕೂಲ ಆಗುತ್ತೆ. ಸೊ ದುರ್ಗಾದೇವಿಯ ಆರಾಧನೆ, ಶನಿ ಬಹಳ ಇಂಪಾರ್ಟೆಂಟ್ ಆಗಿ ಹೇಳ್ತೀನಿ. ನಿಮಗೆ ತಮಿಳುನಾಡಲ್ಲಿ ತಿರುನಲ್ಲಾರ್ ಅಂತ ಇದೆ, ಶನೇಶ್ವರ ದೇವಸ್ಥಾನ ಇದೆ, ದರ್ಭಾರಣ್ಯೇಶ್ವರ ಸ್ವಾಮಿಯ ಸನ್ನಿಧಾನ ಇದೆ, ಒಂದು ನಳತೀರ್ಥ ಅಂತಿದೆ. ಎಳ್ಳೆಣ್ಣೆ ಹಚ್ಕೊಂಡು ಒಂದು ಸಲ ನಳತೀರ್ಥದಲ್ಲಿ ಸ್ನಾನ ಮಾಡಿ ದರ್ಶನ ಮಾಡಿದ್ರೆ ತುಂಬಾ ಒಳ್ಳೆಯದು. ಮನೆ ಹತ್ತಿರದಲ್ಲಿ ಶನೇಶ್ವರ ದೇವಸ್ಥಾನ ಇದ್ರೆ ಹೋಗಿ ಅಲ್ಲಿ ಎಳ್ಳೆಣ್ಣೆ ಅಭಿಷೇಕ, ಎಳ್ಳೆಣ್ಣೆ ಕುಕಿಂಗ್ ಗ್ರೇಡ್ ಒರಿಜಿನಲ್ ಗಾಣದ ಎಳ್ಳೆಣ್ಣೆನೇ ದೀಪ ಹಚ್ಚಬೇಕು, ದೇವರಿಗೆ ಅಭಿಷೇಕ ಮಾಡಿಸಬೇಕು, ಕರಿ ಎಳ್ಳಲ್ಲಿ ಅರ್ಚನೆ ಮಾಡಿಸಬಹುದು. ಪ್ರತಿ ದಿವಸ ಓಂ ಶಂ ಶನೇಶ್ವರಾಯ ನಮಃ ಖಂಡಿತವಾಗಿ ಜಪ ಮಾಡಬಹುದು. ಒಳ್ಳೆಯದಾಗಲಿ. ಹರೀಶ್ ಕಶ್ಯಪ್ ಅವರೇ, ಈಗ ಮಕರ ರಾಶಿಯ ವರ್ಷ ಫಲ ಹೇಗಿದೆ ತಿಳಿಸೋದಾದ್ರೆ? ಮಕರ ರಾಶಿಯವರಿಗೆ ಸ್ವಲ್ಪ ವಿಷಮವಾಗಿರ್ತಕ್ಕಂತಹ ತಿಂಗಳುಗಳು ಶುರು ಆಗ್ತದೆ ಜನವರಿಯಲ್ಲೇನೆ. ವಿಶೇಷವಾಗಿ ಕೆಲಸ ಕಾರ್ಯಗಳಲ್ಲಿ ನಾನಾ ಪ್ರಕಾರವಾಗಿರ್ತಕ್ಕಂತಹ ಒತ್ತಡ, ಪ್ರೇರಣೆ ಮತ್ತು ವಿಘ್ನಗಳು ಇತ್ಯಾದಿಗಳ ಒಂದು ಆರಂಭದಲ್ಲಿ ಇರ್ತದೆ. ಗುರುವಿನ ಬಲವೂ ಇಲ್ಲದೇ ಇರೋದರಿಂದ ಇದರ ಸ್ವಲ್ಪ ಉಪಟಳ ಹೆಚ್ಚು ಅನುಭವಿಸುವಂಥ ಒಂದು ಆರಂಭಿಕ. ಅದಕ್ಕಾದರೆ ಹತಾಶೆ ಆಗುವಂಥ ವರ್ಷ ಏನಲ್ಲ. 7ನೇ ಮನೆಯಲ್ಲಿ ಗುರುವಿನ ಅನುಕೂಲ ಮೇ ನಂತರ ಚೆನ್ನಾಗಾಗ್ತದೆ. ವಿವಾಹ, ದಾಂಪತ್ಯ, ಮಕ್ಕಳು, ಸಂಚಾರಗಳು, ವಿದೇಶಯಾನ, ಉದ್ಯೋಗ ಪ್ರಾಪ್ತಿ, ಒಟ್ಟಿನಲ್ಲಿ ಭಾಗ್ಯಕ್ಕೆ ಏನು ಬೇಕೋ, ಮನುಷ್ಯನು ಸುಖವಾಗಿ ಇರಲಿಕ್ಕೆ ಏನು ಬೇಕೋ ಅಂತಹ ಸ್ಥಾನದಲ್ಲಿ ಗುರುವು ಬಂದು ಸಂಚಾರ ಮಾಡ್ತಕ್ಕಂಥ ವರ್ಷ ಇದು. ಈ ರೀತಿಯ ಗುರುವಿನ ಅನುಕೂಲ ಪುನಃ ಪಡಿಬೇಕು ಮಕರ ರಾಶಿಯವರು ಅಂದರೆ ಇನ್ನೂ 11 ವರ್ಷಗಳು ಕಳಿಬೇಕು. ನಿಮ್ಮ 11 ವರ್ಷಗಳನ್ನು ಜೋಪಾನ ಮಾಡ್ತಕ್ಕಂತಹ ವರ್ಷ ಇದು ಅಂತಂತ ಅಂಡರ್ಲೈನ್ ಮಾಡ್ಕೊಳ್ಳಿ. ಹಾಗಾಗಿ ನಿರಾಶೆ ಆಗ್ತಕ್ಕಂತಹ ವರ್ಷ ಅಲ್ಲ, ಆಶಾದಾಯಕವಾಗಿರ್ತಕ್ಕಂಥದ್ದು ಅಂತಂತ. ಶನಿಗೆ 2.5 ವರ್ಷ ಬೇಕು ಒಂದು ಮನುಷ್ಯನನ್ನು ತಿದ್ದಲಿಕ್ಕೆ, ಸರಿ ಮಾಡಲಿಕ್ಕೆ, ಒಂದು ವ್ಯವಸ್ಥೆ ತರಲಿಕ್ಕೆ. ಗುರುವಿಗೆ ಬರೀ 6 ತಿಂಗಳು ಸಾಕು ಅಥವಾ 1 ತಿಂಗಳು ಸಾಕು. ಆ ರೀತಿಯ ಪವರ್ ಜುಪಿಟರ್ದಿರೋದು. ಹಾಗಾಗಿ
ಗುರುವಿನ ಅನುಕೂಲ ಬರ್ತಕ್ಕಂತಹ ವರ್ಷ ಮಕರ ರಾಶಿಯವರಿಗೆ. ಆರಂಭದಲ್ಲಿ ಇಟ್ ಈಸ್ ವೆರಿ ಚಾಲೆಂಜಿಂಗ್. ಆರೋಗ್ಯದಲ್ಲಿ, ಮಾತುಕತೆಯಲ್ಲಿ, ಖರ್ಚಲ್ಲಿ, ಸಂಪಾದನೆಯಲ್ಲಿ, ಶತ್ರುಭೀತಿಯಲ್ಲಿ, ಸ್ವಜನ ವಿರೋಧಗಳಲ್ಲಿ, ಮಾನಸಿಕ ಒಂದು ಅಸ್ಥಿರತೆಯಲ್ಲಿ ಎಲ್ಲದಕ್ಕೂ ಚಾಲೆಂಜ್ ಆಗುತ್ತೆ. ನಾನು ಈಗಲೇ ಹೇಳ್ತಾ ಇದ್ದೀನಿ. ಆದರೆ ಅದನ್ನು ತಾಳ್ಮೆಯಿಂದ ಮತ್ತು ಧೈರ್ಯದಿಂದ ನೀವು ಅದನ್ನು ಸ್ವೀಕಾರ ಮಾಡಬೇಕಾಗ್ತದೆ. ಯಾಕಂದರೆ ಯಾವ ಗ್ರಹರ ಅನುಕೂಲವೂ ಇಲ್ಲ ಆರಂಭದಲ್ಲಿ ಮಕರ ರಾಶಿಯವರಿಗೆ. ಹಾಗಾಗಿ ಅದನ್ನು ಚಾಲೆಂಜನ್ನು ಚಾಲೆಂಜ್ ಆಗಿ ಸ್ವೀಕಾರ ಮಾಡೋದರಲ್ಲೇ ಅದರ ಅರ್ಧ ಸಮಸ್ಯೆ ಪರಿಹಾರ ಆಗುತ್ತದೆ. ಹಾಗಾಗಿ ನರಸಿಂಹದೇವರ ನಾಮಸ್ಮರಣೆಯನ್ನು, ಸೇವೆ, ದರ್ಶನ, ನಿಮ್ಮ ಕೈಲಾದ ಅವರ ಶಕ್ತಿಯಾನುಸಾರ ಏನು ಬೇಕೋ, ಒಂದು ಸುಬ್ರಹ್ಮಣ್ಯ ದೇವರು, ಒಂದು ನರಸಿಂಹದೇವರು. ಪ್ರಣವ್ ಶರ್ಮಾಜಿ, ಕುಂಭರಾಶಿ ಈ ವರ್ಷ ಯಾವ ರೀತಿಯಾದಂತಹ ಫಲ ಇದೆ? ಕುಂಭರಾಶಿಯವರಿಗೆ ಪ್ರಾರಂಭದಲ್ಲಿ ಗುರುಬಲ ಅನ್ನುವಂಥದ್ದು, ಪಂಚಮ ಸ್ಥಾನದಲ್ಲಿ ಗುರುಬಲ ಇರುವಂಥದ್ದು. ಕುಂಭರಾಶಿಯವರಿಗೆ ಈ ವರ್ಷ ಪ್ರಾರಂಭದಲ್ಲಿ ಗುರುಬಲ ಅನ್ನುವಂಥದ್ದು ಸಹಜವಾಗಿ ಇದೆ. ಶನಿಯ 7.5 ಕಡೆಯ ಹಂತದಲ್ಲಿರ್ತಾರೆ. ಹಾಗಾಗಿ ಶನಿ ಬಿಟ್ಟು ಹೋಗಬೇಕಾದ್ರೆ ಒಳ್ಳೆಯ ಫಲ ಕೊಡುವಂಥದ್ದು ಸ್ವಲ್ಪ ದುರ್ಲಭ. ಅವನು ಅಂತ್ಯಫಲವನ್ನು ಕೊಡುವಂತಹ ಗ್ರಹ. ಹಾಗಾಗಿ ಅಂತ್ಯದಲ್ಲಿ ಒಂದಷ್ಟು ಪಾಠವನ್ನು ಹೆಚ್ಚಾಗಿ ಕಲಿಸಿ 5 ವರ್ಷದಲ್ಲಿ ಏನು ಕಲ್ತಿರ್ಬೋದೋ ಅದೆಲ್ಲವನ್ನು ಕಡೆ 2.5 ವರ್ಷದಲ್ಲಿ ಕಲಿಸುವಂಥ ಸಾಧ್ಯತೆ ಇರುತ್ತೆ. ಆದ ಕಾರಣ ಬುದ್ಧಿ ಕೆಟ್ಟು ಏನಾಗ್ಬೋದು ಅಂತಂದರೆ, ಅವರ ಯಾರನ್ನ ಟ್ರಸ್ಟ್ ಮಾಡ್ಬೋದು ಅಂಥವ್ರನ್ನ ಟ್ರಸ್ಟ್ ಮಾಡಿ ಅದರಿಂದ ಒಂದಷ್ಟು ತೊಂದರೆಗಳಿಗೆ ಒಳಗಾಗುವಂತಹ ಒಂದು ಸಾಧ್ಯತೆ ಕುಂಭರಾಶಿಯವರಿಗೆ ಕಾಣಸಿಗುತ್ತೆ. ತಲೆನೋವು ಬರುವಂತಹ ಒಂದು ಸಾಧ್ಯತೆ, ಕಣ್ಣಿನಲ್ಲಿ ಸ್ವಲ್ಪ ಸಮಸ್ಯೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಕೌಟುಂಬಿಕವಾಗಿ ಸ್ವಲ್ಪ ಸಣ್ಣ ಪುಟ್ಟ ಮನಸ್ತಾಪಗಳನ್ನು ಅವರು ಇವರಿಗೆ ಹತ್ತಿರ ಇರೋರು, ನಮಗೆ ನಂಬಿಕಸ್ಥರು ಅಂತ ಅಂದ್ಕೊಂಡಿರೋರಿಂದ ಸ್ವಲ್ಪ ತೊಂದರೆ ಉಂಟಾಗುವಂತಹ ಒಂದು ಸಾಧ್ಯತೆ, ಅವರಿಂದ ಇವರಿಗೆ ಒಂದಷ್ಟು ಉಪದ್ರವಗಳಾಗುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಕುಂಭರಾಶಿಯವರಿಗೆ ಕಾಣಸಿಗತ್ತೆ. ಯಾವುದೇ ರೀತಿಯಾಗಿರುವಂಥ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಪ್ರಾರಂಭದಲ್ಲಿ ಗುರುಬಲ ಇದೆ, ನಂತರ ಗುರು ಕೂಡ 6ರಲ್ಲಿ ಸಂಚಾರ ಮಾಡಬೇಕಾದ್ರೆ ಸ್ವಲ್ಪ ದೈಹಿಕವಾಗಿ ಅನಾರೋಗ್ಯ ಉಂಟಾಗುವಂತಹ ಸಾಧ್ಯತೆ, ಅನಾರೋಗ್ಯಕ್ಕೆ ಅದರ ಸಲುವಾಗಿ ಖರ್ಚಾಗುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಕುಂಭರಾಶಿಯವರಿಗೆ ಕಾಣಸಿಗುತ್ತೆ. ಹಾಗಾಗಿ ಕುಂಭರಾಶಿಯವರು ಕಷ್ಟಗಳ ಇನ್ನೇನು ಕಡೆಯ ಹಂತಕ್ಕೆ ಬಂದಿರ್ತಾರೆ. ಇನ್ನು ಮುಂದೆ ಎಲ್ಲ ಶುಭವಾಗಲಿದೆ ಅನ್ನುವಂಥದ್ದು ಕೂಡ ಗೊತ್ತಾಗತ್ತೆ. ಈ ವರ್ಷ ನಂತರದಲ್ಲಿ ರಾಹುವಿನ ಸಂಚಾರ, ಶನಿಯ ಸಂಚಾರ ಎಲ್ಲವೂ ಕೂಡ ಒಳ್ಳೆಯದು ಮಾಡಲಿದೆ. ಆದರೆ ಈ ವರ್ಷ ಸ್ವಲ್ಪ ಹೆಚ್ಚು ಎಚ್ಚರಿಕೆಯಿಂದ ಇರುವಂಥದ್ದು ತುಂಬ ಶ್ರೇಯಸ್ಕರ. ಹಾಗಾಗಿ ಯಾರು ಈ ಬಿಸ್ನೆಸ್ಸನ್ನು ಮಾಡ್ತಿರ್ತಾರೆ ಅಂಥವರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇನ್ವೆಸ್ಟ್ಮೆಂಟನ್ನು, ನಿರ್ಧಾರವನ್ನು ಅಥವಾ ನಂಬಿಕೆಯನ್ನು ಇಡುವಂಥದ್ದು, ಅವರ ಜೊತೆಯವರು ಅಂತ ಯಾರನ್ನ ಅಂದ್ಕೊಂಡಿರ್ತಾರೆ ಅವರಿಂದ ಸ್ವಲ್ಪ ಎಚ್ಚರಿಕೆ, ತೊಂದರೆ ಆಗುವಂಥ ಒಂದು ಸಾಧ್ಯತೆ ಅನ್ನುವಂಥದ್ದು ಕುಂಭರಾಶಿಯವರಿಗೆ ಇರುತ್ತೆ. ಕುಂಭರಾಶಿಯವರು ವಿಶೇಷವಾಗಿ ನೀಚಾನ್ನ ದಾನವನ್ನು ಮಾಡುವಂಥದ್ದು, ಅದರ ಜೊತೆಗೆ ಆಂಜನೇಯ ಸ್ವಾಮಿಯನ್ನು ಆರಾಧನೆಯನ್ನು ಮಾಡುವಂಥದ್ದು ಮತ್ತು ಗಣಪತಿಯನ್ನು ಆರಾಧನೆಯನ್ನು ಮಾಡುವಂಥದ್ದು ತುಂಬ ಉತ್ತಮ ಫಲವನ್ನು ತಂದುಕೊಡುತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿಯ ವರ್ಷ ಭವಿಷ್ಯ ಹೇಗಿದೆ? ಮೀನರಾಶಿಯವರು 2026ನೇ ಇಸ್ವಿಯಲ್ಲಿ ಫಸ್ಟ್ ಅವರು ದೂರ ಆಗಬೇಕಾಗಿರ್ತಕ್ಕಂಥದ್ದು ಆ್ಯರೋಗೆನ್ಸಿಂದ. ಸ್ವಲ್ಪ ಜಾಸ್ತಿ ಇರುತ್ತೆ ಅದು ನಿಮ್ಮಲ್ಲಿ. ಆಮೇಲೆ ತಾತ್ಸಾರ ಮನೋಭಾವ, ಯಾವುದಕ್ಕೂ ಯಾರಿಗೂ ಬೆಲೆ ಕೊಡದೇ ಇರತಕ್ಕಂಥ ರೀತಿಯ ವಿಚಾರಗಳು ಸ್ವಲ್ಪ ಬಂದ್ಬಿಡಬಹುದು. ಅದರಿಂದ ಬಹಳ ದೂರ ಇರಬೇಕು. ಅದು ನಿಮಗೆ ಬಹಳ ದೊಡ್ಡ ಸಮಸ್ಯೆಯನ್ನು ಕೊಡಬಹುದು ಎಲ್ಲ ರೀತಿಯ ವರ್ಗದ ಮೀನರಾಶಿಯವ್ರಿಗೂ ಅಂತ ಕಾಣ್ತಾ ಇದೆ. ಬಹಳ ಮುಖ್ಯವಾಗಿ ನಿಮ್ಮ ರಾಶಿಯಲ್ಲೇ ಶನಿ ಇದ್ದಾನೆ, ಜನ್ಮ ಶನಿ ಅಂತೀವಿ ನಾವು ಅದನ್ನು. ಅದರಿಂದ ನಿಮಗೆ ಆಲಸ್ಯದ ಪರಮಾವಧಿಯೂ ಎಳ್ಕೊಂಡು ಹೋಗುವ ಸಾಧ್ಯತೆ ಇರುತ್ತೆ. ಬಟ್ ಸಾಮಾನ್ಯವಾಗಿ ಮೀನರಾಶಿಯವರ ಆಲಸ್ಯ ಅಲ್ಲ. ಈಗ ನಿಮ್ಮ ರಾಶಿಯಲ್ಲಿ ಶನಿ ಇರೋದ್ರಿಂದಾಗಿ ಸ್ವಲ್ಪ ಆಲಸ್ಯ ಆಗುವ ಸಾಧ್ಯತೆ ಇರ್ತದೆ. ಬಹಳ ಮುಖ್ಯವಾಗಿ ನೀವು ಯಾರು ಹೇಳಿದ್ದನ್ನು ಕೇಳೋದೇ ಇಲ್ಲ. ಹಿಂಗಲ್ಲ, ಹಿಂಗೆ ಮಾಡಿ ಅಂತಂದರೆ ಮಾಡಲ್ಲ ಅನ್ನೋ ಥರ ಹ್ಞೂ ಅಂತೀರ, ಬಟ್ ಮಾಡಲ್ಲ ಅಂತ. ಸೊ ಆ ಥರದ್ದೆಲ್ಲ ಕೆಲವಿಷ್ಟು ಗುಣ ಸ್ವಭಾವಗಳನ್ನು ಬಿಟ್ಕೊಂಡು ವಿದ್ಯಾರ್ಥಿಗಳಿಗೆ ತುಂಬ ಅತ್ಯುತ್ತಮವಾದಂಥ ವರ್ಷ. ಲೇಸಿನೆಸ್ ಇರಬಾರ್ದು ಅಷ್ಟೇ. ಯಾಕೆಂದರೆ ಚತುರ್ಥದ ಗುರುನೂ ಶುಭಕರನೇ, ಪಂಚಮದ ಗುರುನೂ ಶುಭಕರನೇ. ಇಡೀ ವರ್ಷ ನವೆಂಬರ್ ತನಕ ಗುರು ನಿಮಗೆ ತುಂಬ ಅನುಕೂಲ ಮಾಡ್ಕೊಳ್ಳಿದ್ದಾನೆ. ಡಿಸೆಂಬರ್ 1 ಆಗಲ್ಲ ಅಷ್ಟೇ ಗುರು ಅನುಕೂಲ ಮಾಡ್ಕೊಡೋಕ್ಕೆ. ಸೊ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಇನ್ನು ನಿರುದ್ಯೋಗಿಗಳು ಉದ್ಯೋಗ ಪ್ರಾಪ್ತಿ ಯೋಗ ಫಲಗಳು ತುಂಬ ಚೆನ್ನಾಗಿದೆ. ಅದರಲ್ಲೂ ಜೂನ್ ನಂತರ ಅಂತೂ ಬಹಳ ಚೆನ್ನಾಗಿ ನಿಮಗೆ ಕೆಲಸ ಸಿಗುತ್ತೆ. ನಿರುದ್ಯೋಗಿಗೆ ಉದ್ಯೋಗ ಜನವರಿಯಿಂದನೇ ಶುರುವಾಗ್ಬಿಡುತ್ತೆ. ಫಾರ್ ಸಪೋಸ್ ಕಷ್ಟಪಡ್ತಾ ಇದೀನಿ ಸಿಗ್ತಾ ಇಲ್ಲ ಅಂತಂದ್ರೂ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಷ್ಟಲ್ಲಿ ಸಿಕ್ಬಿಡುತ್ತೆ. ಇನ್ನು ಜೂನ್ ನಂತರ ಅಂತೂ ಪ್ರಮೋಷನ್ನು, ಸ್ಯಾಲ್ರಿ ಹೈಕು ಎಲ್ಲ ಸಾಧ್ಯತೆಗಳು ಜಾಸ್ತಿ ಇದೆ.
ಟ್ರಾನ್ಸ್ಫರ್ಗಳು ಸಾಧ್ಯತೆ ಇದೆ. ವಿದೇಶದಲ್ಲಿ ಹೋಗಿ ಉದ್ಯೋಗ ಮಾಡಬೇಕು ಅಂದರೆ ಅದು ಕೂಡ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಆದರೆ ವಿದೇಶದಲ್ಲಿ ಉದ್ಯೋಗ ಮಾಡ್ತಕ್ಕಂಥವರಿಗೆ ಸ್ವಲ್ಪ ಶನಿಯಿಂದ ಎಚ್ಚರಿಕೆಯನ್ನು ಖಂಡಿತವಾಗಿ ಕೊಡ್ತೇನೆ ನಾನು. ಶನೇಶ್ವರನ ಆರಾಧನೆ ಬೇಕು. ವೈಯಕ್ತಿಕ ಜಾತಕ ಪರಿಶೀಲನೆ ಸಹ ಆಗಬೇಕಾಗತ್ತೆ. ಇನ್ನು ವಿವಾಹದ ವಿಚಾರ ಬಂದಾಗ ತುಂಬ ಅವಕಾಶಗಳಿರುತ್ತೆ. ನೀವೇ ಇಲ್ಲ ನನಗೆ ಸದ್ಯಕ್ಕೆ ಮದುವೆ ಆಗಲ್ಲ, ಈ ಸದ್ಯಕ್ಕೆ ಬೇಡ, ಆಮೇಲೆ ಹೇಳ್ತೀನಿ, ತಿಳಿಸ್ತೀನಿ, ಒಳ್ಳೊಳ್ಳೆ ಅವಕಾಶಗಳನ್ನು ನೀವೇ ಕೈ ಬಿಟ್ಟು ಚೆಲ್ಕೊಳ್ತೀರಾ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದನ್ನು ನೀವು ಮಾಡಲಿಲ್ಲ ಅಂತ ಆದರೆ ಅವಿವಾಹಿತರಿಗೆ ತುಂಬ ಚೆನ್ನಾಗಿ ವಿವಾಹ ಯೋಗ ಫಲಗಳಿದ್ದಾವೆ. ಅದೇ ರೀತಿಯಲ್ಲಿ ವಿವಾಹಿತರು ಸಹ ಅಷ್ಟೇ ದಾಂಪತ್ಯ ಜೀವನ ತುಂಬ ಚೆನ್ನಾಗಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಸ್ವಯಂಕೃತ ಅಪರಾಧದಿಂದಾಗಿಯೇ ನಿಮ್ಮ ದಾಂಪತ್ಯ ಹಾಳಾಗುತ್ತದೆ ಅಂತ ಕಂಡು ಬರ್ತಾ ಇದೆ. ಸ್ವಲ್ಪ ಅದಾಗದಂತೆ ದಯವಿಟ್ಟು ನೋಡ್ಕೊಳ್ಳಿ. ಇನ್ನು ಕೋರ್ಟು ಕಚೇರಿ ಇತ್ಯಾದಿ ಯಾವುದೇ ವಿಚಾರಗಳಲ್ಲಿ ನಿಮಗೆ ನವೆಂಬರ್ ನಂತರ ನಿಮಗೆ ಒಂದು ಸ್ವಲ್ಪ ಅಕ್ಟೋಬರ್ ನಂತರ ನಿಮಗೆ ಅನುಕೂಲ ಆಗಬೇಕು. ಅಷ್ಟರ ಒಳಗಡೆ ಅನುಕೂಲ ಆಗುವ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ವ್ಯಾಪಾರ ಬಿಸ್ನೆಸ್ ಮಾಡ್ತಕ್ಕಂಥವ್ರು ನೆನ್ಪಿಟ್ಕೊಳ್ಳಿ, ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಸಾಲಗಳು ಮಾಡಿ ಹೂಡಿಕೆಯನ್ನು ದಯವಿಟ್ಟು ಮಾಡಬೇಡಿ. ಮೀನರಾಶಿಯವರು ಗೋಲ್ಡನ್ ವರ್ಡ್ಸ್ ಹೇಳ್ತೀನಿ, ಸಾಲ ಮಾಡಬೇಡಿ, ಸಾಲ ಕೊಡಬೇಡಿ, ಸಾಲ ಕೊಡಿಸ್ಬೇಡಿ. ಇದು ಮೂರರಲ್ಲಿ ಒಂದು ತಪ್ಪು ಮಾಡಿದ್ರಿ ಅಂದ್ರೂ ನೀವು ಬಹಳ ಕೆಟ್ಟದಾಗಿ ಸಿಗಾಕೊಳ್ತೀರ ಅನ್ನೋಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸಂತಾನ ಯೋಗ ಫಲಗಳು ಸ್ವಲ್ಪ ಚೆನ್ನಾಗಿದೆ. ಜೂನ್ ಒಳಗಡೆನೇ ಮಾಡಬೇಕು. ಪಂಚಮದ ಗುರು ಬಂದ ಮೇಲೆ ನಮಗೆ ಸಂತಾನ ಅಂದ್ರೆ ಇಲ್ಲ, ಕಾರಕೋ ಭಾವ ನಾಶಾಯ ಅಂತ ಪಂಚಮದ ಗುರು ಸಂತಾನಕ್ಕೆ ಸಪೋರ್ಟ್ ಮಾಡಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಜನವರಿಯಿಂದಲೇ ನೀವು ಸಂತಾನಕ್ಕೆ ಪ್ರಯತ್ನಾದಿಗಳು ಇತ್ಯಾದಿಗಳು ಇದ್ರೆ ಒಳ್ಳೆಯದು. ಇನ್ನು ಬಹಳ ಮುಖ್ಯವಾಗಿ ಪರಿಹಾರಾದಿ ವಿಚಾರಗಳು ಬಂದರೆ ಶಿವ ಶಕ್ತಿ ಅಂದರೆ ಪಾರ್ವತಿ ಪರಮೇಶ್ವರರ ಸನ್ನಿಧಾನ ಇರತಕ್ಕಂಥ ಸನ್ನಿಧಾನ ಅಂದರೆ ಉದಾಹರಣೆಗೆ ಧರ್ಮಸ್ಥಳಾದಿ ಕ್ಷೇತ್ರಗಳಲ್ಲಿ ನದಿ ಸ್ನಾನ, ಗರ್ಭಗುಡಿಯ ಬಳಿ ತೀರ್ಥ ಸ್ನಾನ, ಅಕ್ಕಿಯಲ್ಲಿ ತುಲಾಭಾರ, ರುದ್ರಾಭಿಷೇಕ, ಕುಂಕುಮಾರ್ಚನೆ ಆದಿಗಳು ಮಾಡ್ತಕ್ಕಂಥದ್ದು, ಅಥವಾ ದೊಡ್ಡ ದೊಡ್ಡ ಕೊಲ್ಲೂರು ಇತ್ಯಾದಿ ಅಮ್ಮನವರ ಸನ್ನಿಧಾನಗಳಿಗೆ ಹೋಗಿ ಅಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಬರ್ತಕ್ಕಂಥದ್ದು. ಓಂ ದುಂ ದುರ್ಗಾಯೈ ನಮಃ, ಇದು ಬೀಜಾಕ್ಷರ ಸಹಿತ ಅಮ್ಮನವರ ಅದ್ಭುತವಾದ ಪವರ್ಫುಲ್ ಮಂತ್ರ. ಇದು ಪ್ರತಿನಿತ್ಯ ಪಠನೆ ಮಾಡಿ. ಶನೇಶ್ವರ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ನಿಮ್ಮ ರಾಶಿಯಲ್ಲೇ ಶನಿ ಇದ್ದಾನೆ. ಶನಿವಾರ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಕಾಲು ನೋವು ಬರೋ ತನಕ ಪ್ರದಕ್ಷಿಣೆ ಮಾಡಬೇಕು, ಹಾಗೂ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಬೇಕು. ನಿಮಗೆ ಕಾಲು ನೋವು ಬರಬೇಕು, ಅಷ್ಟು ಪ್ರದಕ್ಷಿಣೆ ಮಾಡಲೇಬೇಕು ನೀವು. ಹಾಗೂ ಎಳ್ಳೆಣ್ಣೆ ಹಚ್ಚತಕ್ಕಂಥ, ದೀಪ ಹಚ್ಚತಕ್ಕಂಥದ್ದು, ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಕರಿ ಎಳ್ಳು ದಾನ ಮಾಡ್ತಕ್ಕಂಥದ್ದು, ಕಬ್ಬಿಣ ದಾನ ಮಾಡ್ತಕ್ಕಂಥದ್ದು ತುಂಬ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ, 2026ರ ರಾಶಿ ಭವಿಷ್ಯ ಏನು, ಜೊತೆಗೆ ಈ ವರ್ಷ ಹೇಗಿರುತ್ತೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಮೂವರಿಗೂ ತುಂಬ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ವೀಕ್ಷಕರೇ, ರಾಶಿ ಭವಿಷ್ಯವನ್ನ ನಂಬಿಕೆ, ಆತ್ಮವಿಶ್ವಾಸದ ಜೊತೆಗೆ ವಿವೇಕದಿಂದ ಸ್ವೀಕರಿಸಿ ಆ ರೀತಿ ಮುನ್ನಡೆದರೆ ನಿಮ್ಮ ಜೀವನದ ಪಥದಲ್ಲಿ ಉತ್ತಮವಾದ ದೀಪ ಆಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಹೊಸ ವರ್ಷದ ಶುಭಾಶಯಗಳು. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.